ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ನಮ್ಮ ಸಂಸ್ಥೆ ವತಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ MCQ ಸರಣಿಯ ಮುಂದುವರೆದ ಭಾಗವಾಗಿ UPSC 2024ರಲ್ಲಿ ಕೇಳಲಾಗಿರ್ತಕ್ಕಂಥ ಎನ್ವೈರನ್ಮೆಂಟ್ ಎಕಾಲಜಿ, ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳನ್ನು ನಾನು ವಿವರಣಾತ್ಮಕವಾಗಿ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಚರ್ಚೆಯ ಜೊತೆಗೆ 2024ರಲ್ಲಿಯೇ ಯಾಕೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ಸೊ ಅದರ ಜಸ್ಟಿಫಿಕೇಶನ್ ಅನ್ನು ನಾನು ಕೊಡ್ತೇನೆ. ಸೊ ಇದೇನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಿಮ್ಮ ಮುಂದಿನ ತಯಾರಿಗೆ ಯಾವ ರೀತಿಯ ಸ್ಟ್ರಾಟಜಿಯನ್ನು ಮಾಡ್ಕೊಳ್ಬೇಕು, ಯಾವ ರೀತಿ ನೀವು ಕರೆಂಟ್ ಅಫೇರ್ಸ್ ಅನ್ನು ನಿಮ್ಮ ಸಬ್ಜೆಕ್ಟ್ಗೆ ಲಿಂಕ್ ಮಾಡ್ಕೊಳ್ಬೇಕು, ಸೊ ಆ ಒಂದು ಐಡಿಯಾವನ್ನು ನೀವು ಪಡೆದುಕೊಳ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಯಾರ್ಯಾರು ತಯಾರಿ ಆಗ್ತಾ ಇದ್ದೀರಾ, ಸಾಮಾನ್ಯವಾಗಿ UPSC ಪ್ರಿಲಿಮ್ಸ್ ಅಲ್ಲಿ ಬಂದಿರತಕ್ಕಂಥ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ POQs ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ತಯಾರಿಯ ಒಂದು ಭಾಗವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ UPSC ಅಂಡ್ ಆಲ್ ಅದರ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ PYQs ಏನಿದ್ದಾವೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡ್ತೇವೆ. ಸೊ ಇದರೊಂದಿಗೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ UPSC ಮತ್ತು KS ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ನಾವು ಜುಲೈ 18ನೇ ತಾರೀಕಿನಿಂದ ಹೊಸ ಬ್ಯಾಚ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ವಿಶೇಷವಾಗಿ ಇಲ್ಲಿ ತರಗತಿಗಳು ಬೈಲಿಂಗ್ಯುವಲ್, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕಂಡಕ್ಟ್ ಮಾಡ್ತೇವೆ. ಈವನ್ ಸ್ಟಡಿ ಮಟೀರಿಯಲ್ ಕೂಡ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಗಳಲ್ಲಿ ನೀವು ಪಡೆಯಬಹುದಾಗಿರುತ್ತೆ. ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ತರಬೇತಿಯನ್ನು ಪಡೆಯಬಹುದಾಗಿರುತ್ತೆ. ಅದರ ಜೊತೆಗೆ ಮೊದಲ ವಾರದಿಂದಲೇ ಅಣುಕು ಪರೀಕ್ಷೆಗಳನ್ನು ಪ್ರಾರಂಭ ಮಾಡ್ತೇವೆ. ಸೊ ಬರೀ ತರಗತಿಗಳನ್ನು ಅಟೆಂಡ್ ಮಾಡೋದ ಮಾತ್ರವಲ್ಲ, ಪ್ರಾಯೋಗಿಕವಾಗಿ ನೀವು ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟಂತೆ ಮೊದಲ ವಾರದಿಂದನೇ ಅಭ್ಯಾಸ ಪತ್ರಿಕೆಗಳನ್ನು ನಿಮಗೆ ನೀಡ್ತಕ್ಕಂಥದ್ದು ಸೊ ಈ ಒಂದು ಕೋರ್ಸ್ನ ಒಂದು ವಿಶೇಷತೆ ಆಗಿರುತ್ತೆ. ಸೊ ಇಷ್ಟು ಪ್ಯಾಕೇಜ್ ಅನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ಒಂದಿಗೆ ನಾನು 2024ರ UPSCಯಲ್ಲಿ ಬಂದಿರತಕ್ಕಂಥ EVS ನ ಎಲ್ಲ ಪ್ರಶ್ನೆಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಮೊದಲ ಪ್ರಶ್ನೆಗೆ ಬರೋಣ. ಸೊ ಮೊದಲನೇ ಪ್ರಶ್ನೆ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ಗೆ ಸಂಬಂಧಪಟ್ಟಂತೆ ಎರಡು ಹೇಳಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನು ಅಂದ್ರೆ, ದಿ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಈಸ್ ಪ್ಲೇಸ್ಡ್ ಅಂಡರ್ ದಿ ವರ್ಮಿನ್ ಕ್ಯಾಟಗರಿ ಇನ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೊಂದು ಜೀವಿಯ ಹೆಸರನ್ನ ಕೊಟ್ಟಿದ್ದಾರೆ. ಆ ಜೀವಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಭಾರತೀಯ ಹಾರುವ ನರಿ ಅಥವಾ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಅನ್ನ ನಮ್ಮ ಭಾರತ ದೇಶದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ವರ್ಮಿನ್ ವರ್ಗಕ್ಕೆ ಸೇರಿಸಲಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಅಲ್ಲಿಗೆ ಇಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗಿರುತ್ತೆ. ಯಾಕಂದ್ರೆ ಸೊ ಇದರ ಬಗ್ಗೆ ಪ್ರಶ್ನೆಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ವೆರಿ ಕಾಮನ್ ದಟ್ ಯು ಗೆಟ್ ಕ್ವೆಶನ್ಸ್ ಫ್ರಮ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಅದ್ರ ಜೊತೆಗೆ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಬರ್ತಕ್ಕಂಥ ಸ್ಕೆಡ್ಯೂಲ್ಸ್ ಯಾವ್ದು, ಆ ಸ್ಕೆಡ್ಯೂಲ್ಸ್ಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ಸ್, ಪರ್ಟಿಕ್ಯುಲರ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಗಳನ್ನ ನೀವು ಹೆಚ್ಚಾಗಿ ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಎಕ್ಸಾಮ್ಸ್ ಗಳಿಗೆ ರಿಪೀಟ್ ಆಗ್ತಕ್ಕಂಥ ಹೈ ಚಾನ್ಸಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ಗೆ ಸಂಬಂಧಪಟ್ಟಂತೆ 2022ರಲ್ಲಿ ತಿದ್ದುಪಡಿ ಮಾಡಲಾಗಿರುತ್ತೆ. ಹಾಗಿದ್ರೆ ತಿದ್ದುಪಡಿಗಿಂತ ಮುಂಚೆ ಏನೇನು ಅನುಸೂಚಿಗಳಿದ್ದವು, ತಿದ್ದುಪಡಿಯ ನಂತರ ಯಾವ್ದಾವುದು ಅನುಸೂಚಿಗಳಿದ್ದಾವೆ, ಸೊ ಇದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಬೇಕಾಗಿರುತ್ತೆ. ಇದು ಸ್ಟೇಟ್ಮೆಂಟ್ 1 ಅನ್ನ ಆನ್ಸರ್ ಮಾಡಲಿಕ್ಕೆ ನಿಮಗೆ ಸಪೋರ್ಟ್ ಆಗುತ್ತೆ. ಸೊ ಎರಡನೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅದೇ ಒಂದು ಜೀವಿಯ ಬಗ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಅನ್ನ ಇದು ಬ್ಲಡ್ ಅನ್ನ ಫೀಡ್ ಮಾಡುತ್ತೆ, ಅಂದ್ರೆ ಬೇರೆ ಪ್ರಾಣಿಗಳನ್ನ ರಕ್ತವನ್ನ ಇದು ತಿಂದು ಬದುಕುತ್ತೆ ಅಂತಕ್ಕಂಥ ಎರಡನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಎರಡನೇ ಹೇಳಿಕೆಯನ್ನ ನಾವು ಆನ್ಸರ್ ಮಾಡಬೇಕಾಗಿದ್ರೆ ಈ ಫ್ಲೈಯಿಂಗ್ ಫಾಕ್ಸ್ ಅಂತ ಏನಿದೆ ಇದರ ಇನ್ನೊಂದು ಹೆಸರು ನಮಗೆ ಗೊತ್ತಿದ್ದರೆ ಎರಡನೇ ಹೇಳಿಕೆಯನ್ನ ನಾವು ಸುಲಭವಾಗಿ ಆನ್ಸರ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಆ 4 ಆಯ್ಕೆಗಳನ್ನ ನಾನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಸೊ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಣಿಗೆ ಸಂಬಂಧಪಟ್ಟಂತೆ ಎಲ್ಲ ವಿವರಣೆಗಳನ್ನ ನಾನು ನೀಡ್ತೇನೆ. ಸೊ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಜೀವಿಯನ್ನ ನಾವು ಫ್ಲೈಯಿಂಗ್ ಫಾಕ್ಸ್ ಅಂತ ಹೇಳ್ತೇವೆ, ಹಾರುವ ನರಿ ಅಂತ ಹೇಳ್ತೇವೆ. ಬಟ್ ನಮ್ಗೆ ಗೊತ್ತು ಯಾವುದೇ ನದಿ ಹಾರೋದಿಲ್ಲ, ಯಾವುದೇ ನರಿ ಹಾರೋದಿಲ್ಲ. ಅದರ ಅರ್ಥ ಏನು ಅಂದ್ರೆ, ಫ್ಲೈಯಿಂಗ್ ಫಾಕ್ಸ್ ಅಂತಕ್ಕಂಥದ್ದು ಬೇರೊಂದು ಪ್ರಾಣಿಗೆ ಕೊಟ್ಟಿರ್ತಕ್ಕಂಥ ಒಂದು ಪರ್ಯಾಯ ಹೆಸರಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಆ ಜೀವಿ ಯಾವುದು ಅಂದ್ರೆ ಫ್ರೂಟ್ ಬ್ಯಾಟ್ ಅಂತ ಹೇಳ್ತೇವೆ. ಹಣ್ಣಿನ ಬಾವಲಿಗೆ ನಾವು ಫ್ಲೈಯಿಂಗ್ ಫಾಕ್ಸ್ ಅಂತ ಕೂಡ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಗೆ ಸಂಬಂಧಪಟ್ಟಂತೆ ಈಗ ನಮಗೆ ಪ್ರಶ್ನೆಯನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಇದೇ ಪ್ರಶ್ನೆಯನ್ನ ನನಗೆ 2022
2024 ಪ್ರಿಲಿಮ್ಸ್ ಅಲ್ಲಿ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಹಿಂದೂ ಅಲ್ಲಿ ಒಂದು ಆರ್ಟಿಕಲ್ ಬಂದಿರುತ್ತೆ. ಆ ಆರ್ಟಿಕಲ್ ಏನು ಅಂದ್ರೆ ಫ್ಲೈಯಿಂಗ್ ಫಾಕ್ಸ್ ಬ್ಯಾಟ್ಸ್ ಫಾರ್ ವಿಜಿಲೆನ್ಸ್ ವೈಲ್ ರೂಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಫ್ಲೈಯಿಂಗ್ ಫಾಕ್ಸ್ ಅಥವಾ ಈ ಒಂದು ಫ್ರೂಟ್ ಬ್ಯಾಟ್ ಏನಿದೆ ಅದು ನಿಶಾಚಾರಿ ಪ್ರಾಣಿ ಆಗಿರುತ್ತೆ, ಅಂದ್ರೆ ನಾಕ್ಟರ್ನಲ್ ಆನಿಮಲ್ ಆಗಿರುತ್ತೆ, ರಾತ್ರಿಯ ವೇಳೆ ಹೆಚ್ಚು ಸಕ್ರಿಯವಾಗಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಬಟ್ 2023ರಲ್ಲಿ ಮಾಡಿರ್ತಕ್ಕಂಥ ಒಂದು ರಿಸರ್ಚ್ ನ ಪ್ರಕಾರ ಇದು ರೂಸ್ಟಿಂಗ್ ಅಂದ್ರೆ ಅದು ನಿದ್ರೆ ಮಾಡ್ತಕ್ಕಂಥ ಸಮಯದಲ್ಲಿ 7% ಅಷ್ಟು ಟೈಮ್ ಅನ್ನ ಅದು ವಿಜಿಲೆಂಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ವಿಜಿಲೆಂಟ್ ಅಂದ್ರೆ ತನಗೆ ಅಪಾಯವನ್ನ ಉಂಟು ಮಾಡಬಹುದಾಗಿರ್ತಕ್ಕಂಥ ಪ್ರಾಣಿಗಳ ವಿರುದ್ಧ ತಾನೇ ಕಣ್ಗಾವಲು ಮಾಡಿಕೊಳ್ಳಿಕ್ಕೆ 7% ಅಷ್ಟು ಅದು ಆಕ್ಟಿವ್ ಇರುತ್ತೆ. ಅಂದ್ರೆ ನಿದ್ರೆ ಮಾಡುವ ಸಮಯದಲ್ಲೂ ಕೂಡ 7% ಅಷ್ಟು ಆಕ್ಟಿವ್ ಇರುತ್ತೆ ಅಂತಕ್ಕಂಥ ಒಂದು ವರದಿ 2023 ಅಂದ್ರೆ ನೀವು 2024 ಪ್ರಿಲಿಮ್ಸ್ ಅನ್ನ ಬರೀತಾ ಇದ್ರೆ 2023-24 ಒಂದು ಕರೆಂಟ್ ಅಫೇರ್ಸ್ ಗೊತ್ತಿರಬೇಕಾಗಿರುತ್ತೆ. ಸೊ ಅದೇ ವರ್ಷದಲ್ಲಿ ಈ ಒಂದು ಫ್ಲೈಯಿಂಗ್ ಫಾಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಹಿಂದೂ ಅಲ್ಲಿ ಬಂದಿರುತ್ತೆ. ಸೊ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಕರೆಂಟ್ ಅಫೇರ್ಸ್ ಏನಿತ್ತು ಅದರ ಪ್ರಶ್ನೆಯನ್ನು ಕೊಟ್ಟಿರೋದಿಲ್ಲ. ಸೊ ಫ್ಲೈಯಿಂಗ್ ಫಾಕ್ಸ್ ಈ ಒಂದು ಜೀವಿಯನ್ನ ಮಾತ್ರ ಪಿಕಪ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೇಸಿಕ್ ಸಬ್ಜೆಕ್ಟ್ ಏನಿದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಸೊ ಅದರಲ್ಲಿ ನಿಮಗೆ ಪ್ರಶ್ನೆಯನ್ನ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಅದರಿಂದ ನೀವು ಇಲ್ಲೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಪ್ರಚಲಿತ ಘಟನೆಗಳನ್ನ ಕೇವಲ ನಾವು ಕರೆಂಟ್ ಅಫೇರ್ಸ್ ನ ಸಲುವಾಗಿ ಮಾತ್ರ ಓದೋದಲ್ಲ. ಅಂದ್ರೆ ಒಂದು 10-15 ಕರೆಂಟ್ ಅಫೇರ್ಸ್ ಬರುತ್ತೆ, ನಾನು ಬರೀ ಆ ಒಂದು ಅಪ್ಡೇಟ್ಸ್ ಅನ್ನ ಮಾತ್ರ ತಿಳ್ಕೊಳ್ತೀನಿ, ಆ ತರ ಓದೋದಲ್ಲ. ಈ ಒಂದು ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ನಮ್ಮ ಜನರಲ್ ಸ್ಟಡೀಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳಿಗೆ ಕನೆಕ್ಟ್ ಆಗುತ್ತೆ. ಸೊ ಯಾವ ಒಂದು ವಿಷಯದ ಮೇಲೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುತ್ತೆ ಅದನ್ನ ಮತ್ತೆ ನೀವು ಜನರಲ್ ಸ್ಟಡೀಸ್ಗೆ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಬೇಸಿಕ್ ಸಬ್ಜೆಕ್ಟ್ ಏನಿರುತ್ತೆ ಅದನ್ನ ನೀವು ಹೆಚ್ಚು ಸ್ಟ್ರಾಂಗ್ ಮಾಡಿಕೊಂಡಾಗ ಮಾತ್ರ ಹೆಚ್ಚಿನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಲಿಕ್ಕೆ ಸಾಕಾಗುತ್ತೆ. ಹಾಗಿದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ 2022ರಲ್ಲಿ ತಿದ್ದುಪಡಿ ಮಾಡಲಾಗಿರುತ್ತೆ. ಈ ತಿದ್ದುಪಡಿ ಮಾಡುವುದಕ್ಕಿಂತ ಮುಂಚೆ ಇದರಲ್ಲಿ 6 ಸ್ಕೆಡ್ಯೂಲ್ಸ್ ಗಳಿರ್ತವೆ. ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಸ್ಕೆಡ್ಯೂಲ್ ಅಥವಾ ಮೊದಲನೇ ಅನುಸೂಚಿಯಲ್ಲಿ ಯಾವ ಪ್ರಾಣಿಗಳನ್ನ ಪಟ್ಟಿ ಮಾಡಲಾಗಿರುತ್ತೆ ಅಂದ್ರೆ ಎಂಡೇಂಜರ್ಡ್ ಸ್ಪೀಶೀಸ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಜೀವಿಗಳನ್ನ ನಾವು ಸ್ಕೆಡ್ಯೂಲ್ 1 ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಲ್ಲಿಗೆ ಸ್ಕೆಡ್ಯೂಲ್ 1 ನಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅನ್ನ ನೀಡ್ತಕ್ಕಂಥ ಪ್ರಾಣಿಗಳನ್ನ ನಾವು ಸ್ಕೆಡ್ಯೂಲ್ 1 ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಲಾಸ್ಟ್ ಕಾಲಮ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿರ್ತಾನೆ. ಅಂಡ್ ಬಿಫೋರ್ ಯು ರೀಡ್ ಎಕ್ಸಾಂಪಲ್ಸ್, ಪುಸ್ತಕದಲ್ಲಿರ್ತಕ್ಕಂಥ ಉದಾಹರಣೆಗಳನ್ನ ಓದುವುದಕ್ಕಿಂತ ಮುಂಚೆ ಈ ಒಂದು ಉದಾಹರಣೆಗಳು ಯಾವಾಗ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಯಾವ್ದಾದ್ರೂ ಪ್ರಾಣಿಗಳು ನ್ಯೂಸ್ ಅಲ್ಲಿದ್ದಾಗ ಅಥವಾ ಸುದ್ದಿಯಲ್ಲಿದ್ದಾಗ ಅದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಯಾವ ಸ್ಕೆಡ್ಯೂಲ್ ಅಲ್ಲಿ ಬರುತ್ತೆ, IUCN ನ ಅಡಿಯಲ್ಲಿ ಯಾವ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ, ಸೈಟ್ಸ್ ನ ಅಡಿಯಲ್ಲಿ ಯಾವ ಅಪೆಂಡಿಕ್ಸ್ ಅಲ್ಲಿ ಬರುತ್ತೆ, ಈ ರೀತಿಯ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ನೀವು ಹೆಚ್ಚು ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಹಾಗಿದ್ರೆ ಸ್ಕೆಡ್ಯೂಲ್ 1 ಅಲ್ಲಿ ನಾವು ಎಂಡೇಂಜರ್ಡ್ ಸ್ಪೀಶೀಸ್ ಅನ್ನ ನೋಡಬಹುದಾಗಿರುತ್ತೆ. ಸ್ಕೆಡ್ಯೂಲ್ 2 ಅಲ್ಲಿ ನಾವು ಏನನ್ನ ನೋಡಬಹುದಾಗಿರುತ್ತೆ ಅಂದ್ರೆ ಯಾವ ಪ್ರಾಣಿಗಳಿಗೆ ಹೈ ಪ್ರೊಟೆಕ್ಷನ್ ವಿತ್ ದಿ ಪ್ರಾಹಿಬಿಷನ್ ಆನ್ ದೇರ್ ಟ್ರೇಡ್, ಅಂದ್ರೆ ಹೆಚ್ಚಿನ ರಕ್ಷಣೆ ಕೊಡಬೇಕು, ರಕ್ಷಣೆಯ ಜೊತೆಗೆ ಅದನ್ನ ಮಾರಾಟ ಮಾಡ್ತಕ್ಕಂಥದ್ದನ್ನ ನಿಷೇಧ ಮಾಡಬೇಕು. ಆ ರೀತಿಯ ಪ್ರಾಣಿಗಳನ್ನ ನಾವು ಸ್ಕೆಡ್ಯೂಲ್ 2 ಅಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಸ್ಕೆಡ್ಯೂಲ್ 3 ಮತ್ತೆ 4 ಗೆ ಬಂದಾಗ ಇಲ್ಲಿರ್ತಕ್ಕಂಥ ಜೀವಿಗಳನ್ನ ನಾವು ನಾಟ್ ಎಂಡೇಂಜರ್ಡ್ ಅಂತ ಹೇಳ್ತೇವೆ. ಅಂದ್ರೆ ಅವು ಅಳಿವಿನ ಅಂಚಿನಲ್ಲಿ ಇರದೇ ಇರತಕ್ಕಂಥ ಜೀವಿಗಳನ್ನ ನಾವು ಸ್ಕೆಡ್ಯೂಲ್ 3 and 4 ಅಲ್ಲಿ ನೋಡಬಹುದಾಗಿರುತ್ತೆ. ಆದರೂ ಕೂಡ ಅವುಗಳಿಗೆ ಪ್ರೊಟೆಕ್ಷನ್ ಅನ್ನ ನೀಡಬೇಕಾಗಿರುತ್ತೆ. ಆ ರೀತಿಯ ಜೀವಿಗಳನ್ನ ನಾವು ಸ್ಕೆಡ್ಯೂಲ್ 3 ಮತ್ತೆ 4 ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಕೆಡ್ಯೂಲ್ 5 ಗೆ ಬಂದಾಗ ನಾವು ಪ್ರಶ್ನೆಯಲ್ಲಿ ಓದಿರ್ತಕ್ಕಂಥ ವರ್ಮಿನ್ ಅನ್ನೋದು ಇಲ್ಲಿ ಮೆನ್ಷನ್ ಆಗಿದೆ ನೋಡಿ. ಸ್ಕೆಡ್ಯೂಲ್ 5 ಅಲ್ಲಿ ವರ್ಮಿನ್ ಅಂತ ಪ್ರಶ್ನೆಯಲ್ಲಿ ಏನು ಉಲ್ಲೇಖವಾಗಿರುತ್ತೆ ಅದನ್ನ ನಾವು ಸ್ಕೆಡ್ಯೂಲ್ 5 ಅಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ವರ್ಮಿನ್ ಅಂದ್ರೆ ಏನು ಸರ್? ವರ್ಮಿನ್ ಅಂದ್ರೆ ಸ್ಮಾಲ್ ವೈಲ್ಡ್ ಆನಿಮಲ್. ಸ್ಮಾಲ್ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ವನ್ಯಜೀವಿಗಳಾಗಿರ್ತವೆ. ದಟ್ ಕ್ಯಾರಿ ಡಿಸೀಸಸ್ ಅಂಡ್ ಡೆಸ್ಟ್ರಾಯ್ ಪ್ಲಾಂಟ್ಸ್ ಅಂಡ್ ಫುಡ್ ಅಂತ ಹೇಳ್ತಾರೆ. ಅಂದ್ರೆ ಅದು ರೋಗಗಳನ್ನ ವರ್ಗಾವಣೆ ಮಾಡುತ್ತೆ, ಅದ್ರ ಜೊತೆಗೆ ಅದು ಸಸ್ಯಗಳನ್ನ ಮತ್ತೆ ಆಹಾರವನ್ನ ನಾಶ ಮಾಡುತ್ತೆ. ಅದರರ್ಥ ನಾವು ಬೆಳೀತಕ್ಕಂಥ ಒಂದು ಬೆಳೆಗಳನ್ನ ನಾಶ ಮಾಡ್ತಕ್ಕಂಥ ಚಿಕ್ಕ ವನ್ಯಜೀವಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಮಿನ್ ಅಂತ ಕರಿತೇವೆ. ಸೊ ವರ್ಮಿನ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಒಂದು ಪರ್ಮಿಷನ್ ಏನು ಅಂದ್ರೆ ಯಾವ ಒಂದು ಪ್ರಾಣಿಯನ್ನ ವರ್ಮಿನ್ ಅಂತ ಅವರು ಕ್ಯಾಟಗರೈಸ್ ಮಾಡ್ತಾರೆ ಅದನ್ನ ನಾವು ಹಂಟ್ ಮಾಡಬಹುದಾಗಿರುತ್ತೆ ಅಥವಾ ಅದನ್ನ ನಾವು ಬೇಟೆಯಾಡಬಹುದಾಗಿರುತ್ತೆ. ಸೊ ಅವೆಲ್ಲ ಜೀವಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಮಿನ್ ಅಂತ ಕರಿತೇವೆ. ಸೊ ವರ್ಮಿನ್ಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋದಾದ್ರೆ ಕಾಮನ್
ಕ್ರೋಸ್ ಅಂದ್ರೆ ಕಾಗೆಗಳು ಬೆಳೆಗಳನ್ನ ನಾಶ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಫ್ರೂಟ್ ಬ್ಯಾಟ್ಸ್, ಸೊ ಇದನ್ನೇ ನಿಮ್ಮ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಬಟ್ ಫ್ರೂಟ್ ಬ್ಯಾಟ್ಸ್ ಅನ್ನ ಏನಂತ ಕರೀತಾರೆ ಅಂದ್ರೆ ಫ್ಲೈಯಿಂಗ್ ಫಾಕ್ಸ್ ಅಂತ ಹೇಳ್ತಾರೆ. ಸೊ ಹಿಂದೂ ಪತ್ರಿಕೆಯಲ್ಲಿ ಫ್ಲೈಯಿಂಗ್ ಫಾಕ್ಸ್ ಅಂತ ಉಲ್ಲೇಖವಾಗಿರೋದ್ರಿಂದ ಅವರು ಫ್ಲೈಯಿಂಗ್ ಫಾಕ್ಸ್ ಅಂತಾನೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ. ಅದಾದ್ಮೇಲೆ ರ್ಯಾಟ್ಸ್ ಅಂದ್ರೆ ಇಲಿಗಳು, ಮೈಸ್ ಅಂದ್ರೆ ಕೂಡ ಇಲಿನೇ, ಬಟ್ ಅದು ಸಣ್ಣ ಗಾತ್ರದ ಇಲಿ ಆಗಿರುತ್ತೆ. ಸೊ ಇವುಗಳನ್ನೆಲ್ಲ ಕೊಲ್ತಕ್ಕಂತ ಒಂದು ಅಧಿಕಾರವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿರುತ್ತೆ. ಈ ವರ್ಮಿನ್ ಅಂತಕ್ಕಂಥದ್ದು ಕೂಡ ಇತ್ತೀಚೆಗೂ ಕೂಡ ಮತ್ತೆ ಸುದ್ದಿಯಲ್ಲಿರುತ್ತೆ. ಕಾರಣ ಏನು ಅಂದ್ರೆ ಕೇರಳ ರಾಜ್ಯ ಸರ್ಕಾರ ಕೆಲವೊಂದು ಪ್ರಾಣಿಗಳನ್ನ ವರ್ಮಿನ್ ಎಂದು ಡಿಕ್ಲೇರ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಈಗ ಒಂದು ಪ್ರಪೋಸಲ್ ಅನ್ನ ಕೊಟ್ಟಿರುತ್ತೆ. ಇನ್ಫ್ಯಾಕ್ಟ್ ಲಾಸ್ಟ್ 2 years ಇಂದ ದೇ ಆರ್ ಟ್ರೈಯಿಂಗ್ ಈ ವೈಲ್ಡ್ ಬೋರ್ ಅಥವಾ ಕಾಡು ಹಂದಿ ಅಂತ ನಾವೇನ್ ಹೇಳ್ತೇವೆ, ಇದು ಅವರ ಬೆಳೆಗಳನ್ನ ನಾಶ ಮಾಡ್ತಾ ಇರುವ ಕಾರಣದಿಂದ ಅದನ್ನ ಈ ಒಂದು ವರ್ಮಿನ್ ಕ್ಯಾಟಗರಿಗೆ ಸೇರಿಸಿ ಅಂತಕ್ಕಂಥ ಕೋರಿಕೆಯನ್ನ ಕೊಡ್ತಾ ಇದ್ದಾರೆ. ಬಟ್ ಇತ್ತೀಚೆಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ಅದನ್ನ ರಿಜೆಕ್ಟ್ ಮಾಡಿರುತ್ತೆ. ಸೊ ಅದರಿಂದ ವರ್ಮಿನ್ ಈಗಲೂ ಕೂಡ ತುಂಬಾ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಕೊನೆಯದನ್ನ ನಾವು ಸ್ಕೆಡ್ಯೂಲ್ 6 ಅಂತ ಹೇಳ್ತೇವೆ. ಸೊ ಸ್ಕೆಡ್ಯೂಲ್ 5 ವರೆಗೂ ನಾವು ಯಾವುದೇ ರೀತಿಯ ಪ್ಲಾಂಟ್ಸ್ ಗಳ ಬಗ್ಗೆ ಮಾತಾಡಿರೋದಿಲ್ಲ. ಸಸ್ಯಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ವರ್ಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕೆಡ್ಯೂಲ್ 6 ಅಂತ ಹೇಳ್ತೇವೆ. ಸೊ ಇಲ್ಲಿ ಪ್ಲಾಂಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅಂದ್ರೆ ನಿರ್ಬಂಧಗಳನ್ನ ನಾವು ನೋಡಬಹುದು. ಅದನ್ನ ಪೊಸೆಷನ್ ಮಾಡ್ತಕ್ಕಂಥದ್ದು ಅಂದ್ರೆ ಅದನ್ನ ಸ್ಟೋರ್ ಮಾಡಿಟ್ಕೊಳ್ಳೋದಾಗ್ಲಿ, ಸೇಲ್ ಮಾರಾಟ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಟ್ರಾನ್ಸ್ಪೋರ್ಟೇಷನ್ ವರ್ಗಾವಣೆ ಮಾಡ್ತಕ್ಕಂಥದ್ದಾಗ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೆಗ್ಯುಲೇಷನ್ಸ್ ಇರುತ್ತೆ. ಆ ಎಲ್ಲ ಉದಾಹರಣೆಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು 6 ಅನುಸೂಚಿಗಳನ್ನ ನಾವು ಅಮೆಂಡ್ಮೆಂಟ್ಗೆ ಮುಂಚೆ ಇದ್ದಂತಹ ಅನುಸೂಚಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ಅಮೆಂಡ್ಮೆಂಟ್ ಆದ ನಂತರ ಈ 6 ಅನುಸೂಚಿಗಳನ್ನ 4 ಅನುಸೂಚಿಗಳಿಗೆ ಅವರು ಡ್ರಾಪ್ ಡೌನ್ ಮಾಡ್ತಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇದನ್ನ ನಾವು ಸ್ಕೆಡ್ಯೂಲ್ 1 ಅಂತ ಹೇಳ್ತೇವೆ. ಸೊ ಇಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ. ಮುಂಚೆ ಆಗಿದ್ರೆ ಎಂಡೇಂಜರ್ಡ್ ಸ್ಪೀಶೀಸ್ ಅಥವಾ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂತ ಕರೀತಾ ಇದ್ರು. ಬಟ್ ತಿದ್ದುಪಡಿಯ ನಂತರ ಸ್ಕೆಡ್ಯೂಲ್ 1 ನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ನಾವು ಹೆಚ್ಚಿನ ಅಥವಾ ಉನ್ನತ ಮಟ್ಟದ ಸಂರಕ್ಷಣೆ ಅಂತ ಮರು ಡಿಫೈನ್ ಅಥವಾ ರೀವ್ಯಾಖ್ಯಾನವನ್ನ ಮಾಡಲಾಗಿರುತ್ತೆ. ಅದಾದ್ಮೇಲೆ ಸ್ಕೆಡ್ಯೂಲ್ 2 ಅಲ್ಲಿರ್ತಕ್ಕಂಥ ಜೀವಿಗಳನ್ನ ನಾವು ಲೆಸ್ಸರ್ ಲೆವೆಲ್ಸ್ ಆಫ್ ಪ್ರೊಟೆಕ್ಷನ್ ಅಂತ ಹೇಳ್ತೇವೆ. ಅಂದ್ರೆ ಕಡಿಮೆ ಹಂತದ ಒಂದು ಸಂರಕ್ಷಣೆಯನ್ನ ಕೋರ್ತಕ್ಕಂಥ ಒಂದು ಜೀವಿಗಳನ್ನ ನಾವು ಸ್ಕೆಡ್ಯೂಲ್ 2 ಅಲ್ಲಿ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಸ್ಕೆಡ್ಯೂಲ್ 3ಗೆ ಬಂದ ಪ್ರೊಟೆಕ್ಟೆಡ್ ಪ್ಲಾಂಟ್ ಸ್ಪೀಶೀಸ್, ಇಲ್ಲಿ ನೋಡಿ ಸಸ್ಯಗಳನ್ನ ಅನುಸೂಚಿ 3ರಲ್ಲಿ ಹಾಕ್ತಾರೆ. ಮುಂಚೆ ಆಗಿದ್ರೆ ಸ್ಕೆಡ್ಯೂಲ್ 6 ಅಲ್ಲಿ ಇತ್ತು ಪ್ಲಾಂಟ್ಸ್, ಈಗ ಇದು ಸ್ಕೆಡ್ಯೂಲ್ 3 ಅಲ್ಲಿ ನಾವು ಪ್ಲಾಂಟ್ ಸ್ಪೀಶೀಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸ್ಕೆಡ್ಯೂಲ್ 4 ಒಂದು ಹೊಸದಾಗಿರುತ್ತೆ. ಏನಿದು ನ್ಯೂನೆಸ್ ಅಂತ ನಾವು ನೋಡೋದಾದ್ರೆ ಸ್ಕೆಡ್ಯೂಲ್ 4 ಅಲ್ಲಿ ನಾವು ಯಾವ ಒಂದು ಜೀವಿಗಳನ್ನ ನೋಡಬಹುದಾಗಿರುತ್ತೆ ಅಂದ್ರೆ ಸ್ಪೆಸಿಮನ್ಸ್ ಲಿಸ್ಟೆಡ್ ಇನ್ ಅಪೆಂಡೈಸಸ್ ಅಂಡರ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್ ಆಫ್ ವೈಲ್ಡ್ ಫ್ಲೋರಾ ಅಂಡ್ ಫಾನಾ, ಸೈಟ್ಸ್ ಅಂತ ಹೇಳ್ತೇವೆ. ಸೈಟ್ಸ್ ಅಂತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್, ಅಂತಾರಾಷ್ಟ್ರೀಯ ಸಮಾವೇಶವಾಗಿರುತ್ತೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವನ್ಯಜೀವಿಯನ್ನ ಮಾರಾಟ ಮಾಡ್ತಕ್ಕಂಥದ್ದನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕನ್ವೆನ್ಷನ್ ಆಗಿರುತ್ತೆ. ಆ ಕನ್ವೆನ್ಷನ್ ಅಲ್ಲಿ ಇರ್ತಕ್ಕಂಥ ಅಪೆಂಡೈಸಸ್, ಅಲ್ಲಿ 4 ಅಪೆಂಡೈಸಸ್ ಏನಿರುತ್ತೆ, ಆ 4 ಅಪೆಂಡೈಸಸ್ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನ ನಾವು ಅನುಸೂಚಿ 4ರಲ್ಲಿ ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಅಮೆಂಡ್ಮೆಂಟ್ 4 ಅಲ್ಲಿ ನಮಗೆ ಏನ್ ಕಾಣಿಸ್ತಾ ಇಲ್ಲ ಅಂದ್ರೆ ವರ್ಮಿನ್ ಕ್ಯಾಟಗರಿ ನಮಗೆ ಈ ಒಂದು ತಿದ್ದುಪಡಿಯಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಅಲ್ಲಿಗೆ 2022ರ ಅಮೆಂಡ್ಮೆಂಟ್ ನಲ್ಲಿ ಈ ವರ್ಮಿನ್ ಸ್ಪೀಶೀಸ್ ಅನ್ನ ರಿಮೂವ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸ್ಕೆಡ್ಯೂಲ್ 5 ಬಿಫೋರ್ ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿ ಆಗೋದಕ್ಕಿಂತ ಮುಂಚೆ ಈ ವರ್ಮಿನ್ ಅಂತಕ್ಕಂಥದ್ದು ಸ್ಕೆಡ್ಯೂಲ್ 5 ಅಲ್ಲಿ ಇತ್ತು. ಬಟ್ ತಿದ್ದುಪಡಿ ಮಾಡಿದ ನಂತರ ಸ್ಕೆಡ್ಯೂಲ್ 5 ಇರೋದಿಲ್ಲ. ಅದ್ರ ಜೊತೆಗೆ ಈ ವರ್ಮಿನ್ ಅನ್ನ ಡಿಕ್ಲೇರ್ ಮಾಡ್ತಕ್ಕಂಥ ರೈಟ್ಸ್ ಮುಂಚೆನೂ ಕೇಂದ್ರ ಸರ್ಕಾರದ ಜೊತೆ ಇತ್ತು, ಈಗಲೂ ಕೂಡ ಅಂದ್ರೆ ಅಮೆಂಡ್ಮೆಂಟ್ ಆದ ನಂತರ ಕೂಡ ವರ್ಮಿನ್ ಅನ್ನ ಡಿಕ್ಲೇರ್ ಮಾಡ್ತಕ್ಕಂಥ ರೈಟ್ಸ್ ಅನ್ನ ಕೇಂದ್ರ ಸರ್ಕಾರ ಮಾತ್ರ ಹೊಂದಿರುತ್ತೆ. ಈಗ ನಾವು ಪ್ರಶ್ನೆಗೆ ವಾಪಸ್ ಬರೋಣ. ಸೊ ಈಗ ಪ್ರಶ್ನೆಯಲ್ಲಿ ಮೊದಲ ಹೇಳಿಕೆ, ದಿ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಈಸ್ ಪ್ಲೇಸ್ಡ್ ಅಂಡರ್ ದಿ ವರ್ಮಿನ್ ಕ್ಯಾಟಗರಿ ಇನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಇಲ್ಲಿ ನಮಗೆ ಇನ್ನೊಂದು ಕನ್ಫ್ಯೂಷನ್ ಆಗುತ್ತೆ. ಏನು ಅಂದ್ರೆ ನಾನು ಇವಾಗ ಬಿಫೋರ್ ಅಮೆಂಡ್ಮೆಂಟ್ ಅಂತ ತಗೋಬೇಕಾ ಅಥವಾ ಆಫ್ಟರ್ ಅಮೆಂಡ್ಮೆಂಟ್ ಅಂತ ತಗೋಬೇಕಾ ಅಂತ ನನಗೆ ಡೌಟ್ ಬರುತ್ತೆ. ಬಟ್ ಕ್ವೆಶನ್ ಅಲ್ಲಿ ಆಸ್ ಪರ್ ದಿ ರೀಸೆಂಟ್ ಅಮೆಂಡ್ಮೆಂಟ್ ಅಂತ ಎಲ್ಲೂ ಮೆನ್ಷನ್
ಮೆನ್ಷನ್ ಮಾಡಿಲ್ಲ, ಇತ್ತೀಚಿನ ತಿದ್ದುಪಡಿ ಮುಖಾಂತರ ಪ್ರಕಾರ ಅಂತ ಎಲ್ಲೂ ಹೇಳಿಲ್ಲ. ಸೊ ಅದರಿಂದ ನಾವು ಬಿಫೋರ್ ಅಮೆಂಡ್ಮೆಂಟ್ ಅನ್ನೇ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಕಾರಣ ಏನು ಅಂದ್ರೆ ವರ್ಮಿನ್ ಅಂತಕ್ಕಂಥದ್ದು ಆಫ್ಟರ್ ಅಮೆಂಡ್ಮೆಂಟ್ ಅಲ್ಲಿ ಎಲ್ಲೂ ಕೂಡ ನಮಗೆ ಕಾಣೋದಿಲ್ಲ ಅಥವಾ ಯಾವುದೇ ಸ್ಕೆಡ್ಯೂಲ್ಸ್ ಗಳಲ್ಲಿ ಅದು ಇರೋದಿಲ್ಲ. ಸೊ ಅದರಿಂದ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡುವಾಗ ಬಿಫೋರ್ 22 ಏನಿತ್ತೋ ಅದೇ ಒಂದು ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ತಗೊಳ್ತೇವೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಪ್ರಕಾರ ನಮಗೆ ಗೊತ್ತು, ಈ ಫ್ಲೈಯಿಂಗ್ ಫಾಕ್ಸ್ ಅಥವಾ ಭಾರತೀಯ ಹಾರುವ ನರಿ ಅಂತಕ್ಕಂಥದ್ದು ಕ್ರಿಮಿ ಕೀಟಗಳು ಅಥವಾ ವರ್ಮಿನ್ ಕ್ಯಾಟಗರಿಯಲ್ಲಿ ಸೇರಿಸಲಾಗಿರುತ್ತೆ. ಅಲ್ಲಿಗೆ ಹೇಳಿಕೆ ಒಂದು ಸರಿಯಾಗಿರುತ್ತೆ. ಸೊ ಹೇಳಿಕೆ 2ಕ್ಕೆ ಬರೋಣ. ದಿ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಫೀಡ್ಸ್ ಆನ್ ದಿ ಬ್ಲಡ್ ಆಫ್ ಅದರ್ ಆನಿಮಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಭಾರತೀಯ ಹಾರುವ ನರಿ ಇತರ ಪ್ರಾಣಿಗಳ ರಕ್ತವನ್ನು ತಿನ್ನುತ್ತೆ ಅಂತ ಹೇಳ್ತಾರೆ. ಸೊ ಫ್ಲೈಯಿಂಗ್ ಫಾಕ್ಸ್ಗೆ ಇನ್ನೊಂದು ಹೆಸರೇನು ಅಂದ್ರೆ ಫ್ರೂಟ್ ಬ್ಯಾಟ್ ಅಂತ ಹೇಳ್ತೇವೆ. ಫ್ರೂಟ್ ಬ್ಯಾಟ್ ನೋಡಿ ಹೆಸರಲ್ಲೇ ಇದೆ, ಇದು ಹಣ್ಣುಗಳನ್ನ ತಿಂತಕ್ಕಂಥ ಒಂದು ಬಾವಲಿ ಆಗಿರುತ್ತೆ. ಸೊ ಅದರಿಂದ ಇದು ಬೇರೆ ಪ್ರಾಣಿಗಳ ರಕ್ತವನ್ನ ತಿನ್ನೋದಿಲ್ಲ. ಸೊ ಅದರಿಂದ ಹೇಳಿಕೆ 2 ರಾಂಗ್ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ನಂಬರ್ 1 ಇದು ಒಂದು ಪೊಲ್ಯೂಷನ್ ಅಥವಾ ಮಾಲಿನ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ 1 ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಮೆನಿ ಚೀವಿಂಗ್ ಗಮ್ಸ್ ಅಂದ್ರೆ ಮಾರುಕಟ್ಟೆಯಲ್ಲಿ ಕಂಡು ಬರ್ತಕ್ಕಂಥ ಸಾಕಷ್ಟು ಚೀವಿಂಗ್ ಗಮ್ಸ್ ಏನಿರ್ತವೆ, ದೇ ಆರ್ ಫೌಂಡ್ ಇನ್ ದ ಮಾರ್ಕೆಟ್ ಆರ್ ಕನ್ಸಿಡರ್ಡ್ ಅ ಸೋರ್ಸ್ ಆಫ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಅಂದ್ರೆ ಈ ಒಂದು ಚೀವಿಂಗ್ ಗಮ್ಸ್ ಏನಿರುತ್ತೆ ಇದು ಪರಿಸರ ಮಾಲಿನ್ಯದ ಒಂದು ಮೂಲವಾಗಿದೆ ಅಂತ ಮೊದಲನೇ ಹೇಳಿಕೆಯನ್ನ ಕೊಡ್ತಾರೆ. ಎರಡನೇ ಹೇಳಿಕೆ ಏನು ಅಂದ್ರೆ ಮೆನಿ ಚೀವಿಂಗ್ ಗಮ್ಸ್ ಕಂಟೈನ್ ಪ್ಲಾಸ್ಟಿಕ್ ಆಸ್ ಗಮ್ ಬೇಸ್ ಅಂತ ಕೊಡ್ತಾರೆ. ಅಂದ್ರೆ ಚೀವಿಂಗ್ ಗಮ್ ನ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಅನ್ನ ಒಂದು ಬೇಸ್ ಆಗಿ ಬಳಕೆ ಮಾಡ್ತಾರೆ ಅಂತಕ್ಕಂಥ ಎರಡನೇ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಸೊ ಈ ಪ್ರಶ್ನೆಯನ್ನ ನಾವು ಆನ್ಸರ್ ಮಾಡಬೇಕಾಗಿದ್ರೆ ಸೊ ಇಲ್ಲೂ ಕೂಡ ವಿ ಕ್ಯಾನ್ ಯೂಸ್ ಲಿಟಲ್ ಕಾಮನ್ ಸೆನ್ಸ್. ಅಂದ್ರೆ ನಾವು ಸಬ್ಜೆಕ್ಟ್ ಅನ್ನ ಓದಿರ್ಲೇಬೇಕು, ಇದ್ರ ಬಗ್ಗೆ ಚೀವಿಂಗ್ ಗಮ್ ಬಗ್ಗೆ ಪುಸ್ತಕದಲ್ಲಿ ಇರಲೇಬೇಕಾಗಿತ್ತು, ನಾನು ಮುಂಚೆನೆ ಓದಲೇಬೇಕಾಗಿತ್ತು ಅಂತ ಯಾವುದೇ ಒಂದು ಕಡ್ಡಾಯ ಇರೋದಿಲ್ಲ. ಸೊ ಇದನ್ನ ಸ್ವಲ್ಪ ಕಾಮನ್ ಸೆನ್ಸ್ ಮೇಲೆ ನಾವು ಆನ್ಸರ್ ಅನ್ನ ಮಾಡಬಹುದಾಗಿರುತ್ತೆ. ಆಫ್ ಕೋರ್ಸ್ ಪೊಲ್ಯೂಷನ್ಗೆ ಡೆಫಿನೇಷನ್ ನನಗೆ ಗೊತ್ತಿರಬೇಕಾಗಿರುತ್ತೆ. ಪೊಲ್ಯೂಷನ್ ಡೆಫಿನೇಷನ್ ಏನಂದ್ರೆ ನಮ್ಮ ಒಂದು ಪರಿಸರವನ್ನ ಅನ್ಡಿಸೈರಬಲ್ ಆಗಿ ಮಾಡ್ತಕ್ಕಂಥ ಯಾವುದೇ ಒಂದು ವಸ್ತುಗಳನ್ನ ನಾವು ಪೊಲ್ಯೂಷನ್ ಅಂತ ಹೇಳ್ತೇವೆ. ಅಫ್ ಕೋರ್ಸ್ ನಮಗೆ ಗೊತ್ತು ಚೀವಿಂಗ್ ಗಮ್ಸ್ ಅನ್ನ ಅಗೆದು ಅಲ್ಲಲ್ಲಿ ಅದನ್ನ ಸ್ಪಿಟ್ ಮಾಡಿರ್ತಾರೆ. ಆಬ್ವಿಯಸ್ಲಿ ಅದು ನಮ್ಮ ಪರಿಸರವನ್ನ ಹದಗೆಡಿಸ್ತಕ್ಕಂಥ ಒಂದು ವಸ್ತುವಾಗಿರೋದ್ರಿಂದ ಡೆಫಿನೆಟ್ಲಿ ಚೀವಿಂಗ್ ಗಮ್ಸ್ ಅನ್ನ ನಾವು ಎನ್ವೈರನ್ಮೆಂಟಲ್ ಪೊಲ್ಯೂಟೆಂಟ್ ಅಂತ ಡೆಫಿನೆಟ್ಲಿ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಇದನ್ನ ಯಾವ ಪುಸ್ತಕದಲ್ಲೂ ಕೂಡ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ಸ್ಟೇಟ್ಮೆಂಟ್ ನಂಬರ್ 1 ಕರೆಕ್ಟ್ ಆಗಿರುತ್ತೆ. ಸೊ ಎರಡನೇ ಸ್ಟೇಟ್ಮೆಂಟ್ ಏನು ಅಂದ್ರೆ ಚೀವಿಂಗ್ ಗಮ್ ಅಲ್ಲಿ ಪ್ಲಾಸ್ಟಿಕ್ ಬೇಸ್ ಅನ್ನ ಬಳಸ್ತಾರೆ ಅಂತ ಹೇಳಿರ್ತಾರೆ. ಡೆಫಿನೆಟ್ಲಿ ನಾವು ಚೀವಿಂಗ್ ಗಮ್ ಅನ್ನ ಅಗಿತಾ ಇದ್ರೆ ಅದು ಎಷ್ಟು ಅಗಿದ್ರೂ ಕರಗೋದಿಲ್ಲ. ಸೊ ನಮಗೆ ಗೊತ್ತು ಈ ಪ್ಲಾಸ್ಟಿಕ್ ಅನ್ನೋದು ನಾನ್ ಬಯೋಡಿಗ್ರೇಡಬಲ್ ಆಗಿರುತ್ತೆ ಅಥವಾ ಅದು ನೀರಲ್ಲಿ ಕರಗೋದಿಲ್ಲ. ಆಬ್ವಿಯಸ್ಲಿ ಅದೇ ಫೀಲಿಂಗ್ ಅನ್ನ ನಾವು ಚೀವಿಂಗ್ ಗಮ್ ಅನ್ನ ಅಗಿಯುವಾಗ ನಾವು ಪಡೆಯತಕ್ಕಂಥದ್ದು. ಸೊ ಇನ್ಫ್ಯಾಕ್ಟ್ ನೀವು ಸಬ್ಜೆಕ್ಟ್ ಅಲ್ಲಿ ಓದಿದ್ರೆ ಚೀವಿಂಗ್ ಗಮ್ ಅನ್ನ ತಯಾರಿ ಮಾಡಲಿಕ್ಕೆ ಪಾಲಿ ಇಥಲೈನ್ ಮತ್ತೆ ಪಾಲಿ ವಿನೈಲ್ ಅಸಿಟೇಟ್ ಅನ್ನ ಬಳಕೆ ಮಾಡ್ತಾರೆ. ಸೊ ಇದು ಪ್ಲಾಸ್ಟಿಕ್ ಸೋರ್ಸಸ್ ಆಗಿರುವ ಕಾರಣದಿಂದ ಚೀವಿಂಗ್ ಗಮ್ ಅನ್ನ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನ ನಾವು ಯೂಸ್ ಮಾಡ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಬಿಕಾಸ್ ಪ್ಲಾಸ್ಟಿಕ್ ಅನ್ನೋದು ಇಟ್ ಇಸ್ ನಾಟ್ ಗುಡ್ ಫಾರ್ ಅವರ್ ಬಾಡಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈಗ ಈ ಪ್ರಶ್ನೆಗೆ ನಾವು ಮತ್ತೆ ವಾಪಸ್ ಬರೋದಾದ್ರೆ ಸೊ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಯಾಕಂದ್ರೆ ಚೀವಿಂಗ್ ಗಮ್ ಅನ್ನ ನಾವು ಎನ್ವೈರನ್ಮೆಂಟಲ್ ಪೊಲ್ಯೂಟೆಂಟ್ ಅಂತ ಹೇಳ್ತೇವೆ ಅಥವಾ ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡ್ತಕ್ಕಂಥ ಒಂದು ಮಾಲಿನ್ಯಕಾರಕ ಅಂತ ಹೇಳ್ತೇವೆ. ಸೊ ಈ ಒಂದು ಚೀವಿಂಗ್ ಗಮ್ಸ್ ಗಳಲ್ಲಿ ಮೆನಿ ಚೀವಿಂಗ್ ಗಮ್ಸ್ ಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಗಮ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಇಲ್ಲಿ ನೋಡಿ ಮೆನಿ ಅಂತ ಕೊಟ್ಟಿದ್ದಾರೆ, ಅನೇಕ ಅಂತ ಕೊಟ್ಟಿದ್ದಾರೆ. ಸೊ ಕೆಲವೊಂದರಲ್ಲಿ ಈ ಪ್ಲಾಸ್ಟಿಕ್ ಬೇಸ್ ಇಲ್ಲದೆ ಕೂಡ ತಯಾರಿ ಮಾಡಬಹುದಾಗಿರುತ್ತೆ. ಬಟ್ ಮೋಸ್ಟ್ ಆಫ್ ದಿ ಚೀವಿಂಗ್ ಗಮ್ಸ್ ಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಬೇಸ್ ಅನ್ನ ಬಳಕೆ ಮಾಡಿರ್ತಾರೆ. ಸೊ ಈ ಟರ್ಮ್ ಏನಿದೆ ಅನೇಕ ಅಂತೇನಿದೆ ಸೊ ಇದು ನಿಮಗೆ ಒಂದು ಕ್ಲೂ ಆಗುತ್ತೆ. ಸಮ್ಟೈಮ್ಸ್ ಏನ್ ಮಾಡ್ತಾರೆ ಅಂದ್ರೆ ಆಲ್ ಅಂತ ಕೊಡ್ತಾರೆ. ಸೊ ಯಾವಾಗ ಎಲ್ಲ ಅಂತ ಕೊಟ್ಟಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿರುತ್ತೆ. ಇವುಗಳನ್ನ ನಾವು ಎಕ್ಸ್ಟ್ರೀಮ್ ವರ್ಡ್ಸ್ ಅಂತ ಕರಿತೇವೆ. ಆಲ್ ಅಂತ ಕೊಡ್ತಕ್ಕಂಥದ್ದು, ಓನ್ಲಿ ಕೇವಲ ಅಂತ ಕೊಟ್ಟಾಗ ನೀವು ಸ್ವಲ್ಪ 2 ಸತಿ ಯೋಚನೆ ಮಾಡಬೇಕಾಗಿರುತ್ತೆ. ಯಾವಾಗ ಈ ತರ ಜನರಲಿಸ್ಟಿಕ್ ಆಗಿ ಕೊಡ್ತಾರೆ, ಅನೇಕ, ಮೆನಿ, ಸಮ್ ಅಂತ ಕೊಟ್ಟಾಗ ಸಾಮಾನ್ಯವಾಗಿ ಅದು ಸರಿಯಾಗಿರುತ್ತೆ. ಬಟ್ ಈ ಎಕ್ಸ್ಟ್ರೀಮ್ ವರ್ಡ್ಸ್ ಕೊಟ್ಟಾಗ ಆಲ್, ಓನ್ಲಿ ಅಂತ ಕೊಟ್ಟಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಅದನ್ನ ಆನ್ಸರ್ ಮಾಡಬೇಕಾಗಿರುತ್ತೆ.
ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೋತ್ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೇನ್ಸ್ ದಿ ಸ್ಟೇಟ್ಮೆಂಟ್ 1. ಯಾಕಂದ್ರೆ ಪ್ಲಾಸ್ಟಿಕ್ ಅನ್ನ ನಾವು ಮಾಲಿನ್ಯಕಾರಕ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಅದಕ್ಕೆ ಪ್ಲಾಸ್ಟಿಕ್ ಅನ್ನ ಎನ್ವೈರನ್ಮೆಂಟ್ ಚೀವಿಂಗ್ ಗಮ್ ಅನ್ನ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿದ್ರೆ ಅದರಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಅದಕ್ಕೆ ಕಾರಣವಾಗಿರುತ್ತೆ. ಅಲ್ಲಿಗೆ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಎರಡೂ ಕರೆಕ್ಟ್ ಆಗಿದ್ದು ಸ್ಟೇಟ್ಮೆಂಟ್ 2 ಸ್ಟೇಟ್ಮೆಂಟ್ 1 ಅನ್ನ ವಿವರಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಸಿಂಥಸೈಸ್ಡ್ ಇನ್ ಹ್ಯೂಮನ್ ಬಾಡಿ ದಟ್ ಡೈಲೇಟ್ಸ್ ಬ್ಲಡ್ ವೆಸಲ್ಸ್ ಅಂಡ್ ಇನ್ಕ್ರೀಸ್ ಬ್ಲಡ್ ಫ್ಲೋ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮಾನವ ದೇಹದಲ್ಲಿ ಸಂಶ್ಲೇಷಿಸಲ್ಪಟ್ಟು ರಕ್ತನಾಳಗಳನ್ನು ಹಿಗ್ಗಿಸುವ ಮತ್ತು ರಕ್ತದ ಹರಿವನ್ನು ಹೆಚ್ಚಿಸುವ ವಸ್ತು ಯಾವುದು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇವೆಲ್ಲ ಕೂಡ ನೈಟ್ರೋಜನ್ ಪ್ರಾಡಕ್ಟ್ಸ್ ಗಳಾಗಿರ್ತವೆ. ಈ 4 ಆಯ್ಕೆಗಳಲ್ಲಿ ಒಂದು ನಮ್ಮ ದೇಹದಲ್ಲಿಯೇ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿ ಆಗುವುದರ ಜೊತೆಗೆ ನಮ್ಮ ರಕ್ತನಾಳಗಳನ್ನ ಹಿಗ್ಗಿಸುತ್ತದೆ. ರಕ್ತನಾಳಗಳು ಹಿಗ್ಗಿದಾಗ ರಕ್ತ ಸಂಚಾರ ಸುಲಭವಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳನ್ನ ಎಕ್ಸ್ಪ್ಲೇನ್ ಮಾಡಿದ ನಂತರ ಮತ್ತೆ ನಾನು ಪ್ರಶ್ನೆಗೆ ವಾಪಸ್ ಬರ್ತೇನೆ. ಸೊ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಆಯ್ಕೆ ಯಾವುದು ಅಂದ್ರೆ ನೈಟ್ರಿಕ್ ಆಕ್ಸೈಡ್ ಅಂತ ಕರಿತೇವೆ. ಈ ನೈಟ್ರಿಕ್ ಆಕ್ಸೈಡ್ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಸಿಂಥಸೈಸ್ ಆಗ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ನೈಟ್ರಿಕ್ ಆಕ್ಸೈಡ್ ನ ಫಂಕ್ಷನ್ ಏನು ಅಂದ್ರೆ ವ್ಯಾಸೋ ಡೈಲೇಷನ್ ಅಂತ ಹೇಳ್ತೇವೆ. ವ್ಯಾಸೋ ಅಂದ್ರೆ ನಮ್ಮ ಬ್ಲಡ್ ವೆಸಲ್, ಡೈಲೇಷನ್ ಅಂದ್ರೆ ಹಿಗ್ಗಿಸುವುದು. ನಮ್ಮ ಬ್ಲಡ್ ವೆಸಲ್ ಅನ್ನ ಹಿಗ್ಗಿಸ್ತಕ್ಕಂಥ ವಸ್ತುವನ್ನ ನಾವೇನಂತ ಕರಿತೀವಿ ಅಂದ್ರೆ ವ್ಯಾಸೋ ಡೈಲೇಷನ್ ಅಂತ ಹೇಳ್ತೇವೆ. ಸೊ ಇದರಿಂದ ನಮ್ಮ ರಕ್ತ ಸಂಚಾರ ಅಂತಕ್ಕಂಥದ್ದು ಸುಲಭವಾಗುತ್ತೆ. ಹಾಗಿದ್ರೆ ನೈಟ್ರಿಕ್ ಆಕ್ಸೈಡ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದ್ರೆ ನಮ್ಮ ಬ್ಲಡ್ ವೆಸಲ್ಸ್ ಅಲ್ಲಿ ಎಂಡೋಥೀಲಿಯಲ್ ಸೆಲ್ಸ್ ಅಂತ ಇರುತ್ತೆ. ಎಂಡೋಥೀಲಿಯಲ್ ಅಂದ್ರೆ ಇನ್ನರ್ ಸೆಲ್ಸ್ ಆಫ್ ದಿ ಬ್ಲಡ್ ವೆಸಲ್ಸ್, ಅಂದ್ರೆ ನಮ್ಮ ರಕ್ತನಾಳಗಳ ಒಳ ಕೋಶಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಡೋಥೀಲಿಯಲ್ ಸೆಲ್ಸ್ ಅಂತ ಹೇಳ್ತೇವೆ. ಈ ಎಂಡೋಥೀಲಿಯಲ್ ಸೆಲ್ಸ್ ಗಳಲ್ಲಿ ಒಂದು ಅಮೈನೋ ಆಸಿಡ್ ಇರುತ್ತೆ. ಆ ಅಮೈನೋ ಆಸಿಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ L-ಆರ್ಜಿನೈನ್ ಅಂತ ಹೇಳ್ತೇವೆ. L-ಆರ್ಜಿನೈನ್ ಅಮೈನೋ ಆಸಿಡ್ ಇಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಸ್ತುವನ್ನ ನಾವು ನೈಟ್ರಿಕ್ ಆಕ್ಸೈಡ್ ಅಂತ ಹೇಳ್ತೇವೆ. ಸೊ ಇದು ನಮ್ಮ ದೇಹದಲ್ಲಿ ಸಂಶ್ಲೇಷಿಸಲ್ಪಡ್ತಕ್ಕಂಥ ಒಂದು ನೈಟ್ರೋಜನ್ ಕಾಂಪೌಂಡ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಎರಡನೇ ಆಯ್ಕೆಗೆ ಬರೋಣ. ಇದನ್ನ ನಾವು ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೇವೆ. ಇದ್ರ ಬಗ್ಗೆ ಡೆಫಿನೆಟ್ಲಿ ನೀವು ಕೇಳಿರ್ತೀರಾ. ಸೊ ಈ ಪ್ರಶ್ನೆಗೆ ನೀವು ಆನ್ಸರ್ ಮಾಡುವಾಗ ಫಸ್ಟ್ ಆಯ್ಕೆ ಬಗ್ಗೆ ಏನೂ ಮಾಹಿತಿ ಗೊತ್ತಿಲ್ಲದಿದ್ರು ಕೂಡ ಎಲಿಮಿನೇಷನ್ ಮೆಥಡ್ ಅನ್ನ ಸ್ವಲ್ಪ ಮಟ್ಟಿಗೆ ನೀವು ಟ್ರೈ ಮಾಡಬಹುದಾಗಿರುತ್ತೆ. ಬಿಕಾಸ್ ನೈಟ್ರಸ್ ಆಕ್ಸೈಡ್ ಬಗ್ಗೆ ಆಲ್ಮೋಸ್ಟ್ ಎವ್ರಿಬಡಿ ವುಡ್ ಬಿ ನೋಯಿಂಗ್. ಬಿಕಾಸ್ ನೈಟ್ರಸ್ ಆಕ್ಸೈಡ್ ಅನ್ನ ನಾವು ಲಾಫಿಂಗ್ ಗ್ಯಾಸ್ ಅಂತ ಹೇಳ್ತೇವೆ, ನಗಿಸುವ ಅನಿಲ ಅಂತ ಹೇಳ್ತೇವೆ. ಸೊ ಆ ಒಂದು ಗ್ಯಾಸ್ ಅನ್ನ ಇನ್ಹೇಲ್ ಮಾಡಿದಾಗ ನಗ್ತಕ್ಕಂಥ ಒಂದು ಪ್ರಾಪರ್ಟಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಅನೆಸ್ಥೆಟಿಕ್ ಮತ್ತೆ ಅನಾಲ್ಜಿಸಿಕ್ ಆಗಿ ಬಳಕೆ ಮಾಡ್ತೇವೆ. ಅನೆಸ್ಥೆಟಿಕ್ ಅಂದ್ರೆ ಸರ್ಜರಿಗಳನ್ನ ಮಾಡುವಾಗ ನಮ್ಮ ಪ್ರಜ್ಞೆಯನ್ನ ತಪ್ಪಿಸಲಿಕ್ಕೆ, ಅದನ್ನು ನಾವು ಅರಿವಳಿಕೆ ಮತ್ತೆ ನೋವನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ವಸ್ತುಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಸೊ ಇದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ, ಅಥವಾ ಉತ್ಪತ್ತಿ ಆದ್ರೂ ಕೂಡ ವೆರಿ ನೆಗ್ಲಿಜಿಬಲ್. ಸಪೋಸ್ ಇದೇನಾದ್ರೂ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿದ್ದಿದ್ರೆ ಸೊ ಎಲ್ಲರೂ ಕೂಡ ನಗ್ನಗ್ತಾನೆ ಇರ್ತಾ ಇದ್ರು. ಆ ನಿಟ್ಟಿನಲ್ಲಿ ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗದೇ ಇರತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಅಂಡ್ ಡೆಫಿನೆಟ್ಲಿ ನೀವು ಪೊಲ್ಯೂಷನ್ ಚಾಪ್ಟರ್ ಓದಿದ್ರೆ ಸೊ ಇದ್ರ ಬಗ್ಗೆ ಕಡ್ಡಾಯವಾಗಿ ನೀವು ಓದಿರ್ತೀರಾ. ಇದನ್ನ ನಾವು ನೈಟ್ರೋಜನ್ ಡೈಆಕ್ಸೈಡ್, ಸಾರಜನಕದ ಡೈಆಕ್ಸೈಡ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಏರ್ ಪೊಲ್ಯೂಟೆಂಟ್ಸ್ ಆಗಿರುತ್ತೆ. ಇದನ್ನ ನಾವು ವಾಯು ಮಾಲಿನ್ಯಕಾರಕ ಅಂತ ಹೇಳ್ತೇವೆ. ಡೆಫಿನೆಟ್ಲಿ ವಾಯು ಮಾಲಿನ್ಯಕಾರಕ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಈ ಸಾರಜನಕದ ಡೈಆಕ್ಸೈಡ್, ಯಾಕಂದ್ರೆ ನಮ್ಮ ದೇಹದಲ್ಲಿ ನಾವು ಬ್ರೀತ್ ಮಾಡ್ತಕ್ಕಂಥದ್ದು, ಒಳಗಡೆ ತಗೊಳ್ಳೋದು ಆಕ್ಸಿಜನ್, ಹೊರಗಡೆ ಬಿಡ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್. ನಾವು ನೈಟ್ರೋಜನ್ ಡೈಆಕ್ಸೈಡ್ ಅನ್ನಂತೂ ನಾವು ಬ್ರೀತ್ ಔಟ್ ಮಾಡೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗದೇ ಇರತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಈ ಒಂದು ಐಡಿಯಾ ಆಧಾರದ ಮೇಲೆ ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ಕೂಡ ನಾವು ಎಲಿಮಿನೇಟ್ ಮಾಡಬಹುದಾಗಿರುತ್ತೆ. ಬಿಕಾಸ್ ಪೊಲ್ಯೂಷನ್ ಚಾಪ್ಟರ್ ಅನ್ನ ಕಡ್ಡಾಯವಾಗಿ ನೀವೆಲ್ಲರೂ ಓದಿರ್ತೀರಾ. ಸೊ ನೈಟ್ರೋಜನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಒನ್ ಆಫ್ ದಿ ಮೇಜರ್ ಪೊಲ್ಯೂಟೆಂಟ್ಸ್ ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ WHO ಇದರ ತಿದ್ದುಪಡಿಯನ್ನ ಕೂಡ ಮಾಡಿರುತ್ತೆ. ಅಂದ್ರೆ ಈ ಒಂದು ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ, ಎಷ್ಟಿದ್ರೆ ಇದನ್ನ ಪೊಲ್ಯೂಟೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕನ್ನೋದನ್ನ WHO 2021 ಇದನ್ನ ತಿದ್ದುಪಡಿ ಮಾಡಿರುತ್ತೆ. ಸೊ ಬೇರೆಲ್ಲ ಒಂದು
ಪೊಲ್ಯೂಟೆಂಟ್ಸ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ನಾನು ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ನೈಟ್ರೋಜನ್ ಆಕ್ಸೈಡ್ ಅನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನೈಟ್ರೋಜನ್ ಆಕ್ಸೈಡ್ WHO ಪ್ರಕಾರ ಆನ್ಯುಯಲ್ ಮೀನ್ ಅಂದ್ರೆ ವಾರ್ಷಿಕ ಸರಾಸರಿ ಎಷ್ಟಿರ್ಬೇಕಂದ್ರೆ 10 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಗಿಂತ ಕಡಿಮೆ ಇರಬೇಕಾಗಿರುತ್ತೆ. ಅಂದ್ರೆ ವಾರ್ಷಿಕವಾಗಿ ಅವಾಗ ಮಾತ್ರ ಆ ಒಂದು ಗಾಳಿಯನ್ನ ನಾವು ಶುದ್ಧ ಗಾಳಿ ಅಂತ ಕನ್ಸಿಡರ್ ಮಾಡಬಹುದು. 24 ಅವರ್ಸ್ ಅಲ್ಲಿ ಅಂದ್ರೆ 24 ಗಂಟೆಗಳ ಆವರೇಜ್ ಅನ್ನ ತೆಗೆದುಕೊಂಡಾಗ ಅದು 25 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇದ್ರೆ ಮಾತ್ರ ಆ ಒಂದು ಗಾಳಿಯನ್ನ ನಾವು ಪ್ಯೂರ್ ಅಂತ ಕನ್ಸಿಡರ್ ಮಾಡ್ತೇವೆ. ಇದು ನೈಟ್ರೋಜನ್ ಡೈಆಕ್ಸೈಡ್ ಗೆ ಸಂಬಂಧಪಟ್ಟಂತೆ. ಅಂಡ್ ನಾನು ಇಷ್ಟೊತ್ತು ಹೇಳಿರ್ತಕ್ಕಂಥದ್ದು WHO ವ್ಯಾಲ್ಯೂಸ್ ಅನ್ನ ಹೇಳಿದ್ದೇನೆ. ಈಗ ನಮ್ಮ ಭಾರತ ದೇಶದ ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಬರುತ್ತೆ, ನಾಕ್ಸ್ ಅಂತ ಬರುತ್ತೆ. ಸೊ ನಾಕ್ಸ್ ನಲ್ಲೂ ಕೂಡ ಸೇಮ್ ಪೊಲ್ಯೂಟೆಂಟ್ಸ್ ಗಳ ಪಟ್ಟಿಯನ್ನ ನೋಡಬಹುದಾಗಿರುತ್ತೆ. ಇಲ್ಲೂ ಕೂಡ ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ಪಟ್ಟಿ ಮಾಡಿರ್ತಾರೆ. ಇಲ್ಲಿ ಆನ್ಯುಯಲ್ ಮೀನ್ ಬಂದು 40 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇರುತ್ತೆ. ಯು ಕ್ಯಾನ್ ಸಿ ದ ಡಿಫರೆನ್ಸ್. WHO ಪ್ರಕಾರ 10 ಅಥವಾ 10 ಗಿಂತ ಕಡಿಮೆ ಇರಬೇಕು. ನಮ್ಮ ಭಾರತ ದೇಶದ ಪ್ರಕಾರ 40 ವರೆಗೂ ಇರಬಹುದಾಗಿರುತ್ತೆ. ಸೊ ಯು ಕ್ಯಾನ್ ಸಿ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ಸ್ ಆಫ್ WHO ಅಂಡ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ 24 ಅವರ್ ಮೀನ್ ತಗೊಂಡಾಗ WHO ಪ್ರಕಾರ 25 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇರಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಪ್ರಕಾರ 80 ವರೆಗೂ ಇರುತ್ತೆ. ಸೊ ಸಾಕಷ್ಟು ವ್ಯತ್ಯಾಸವನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವೆಲ್ಲ ಕೂಡ ನೈಟ್ರೋಜನ್ ಡೈಆಕ್ಸೈಡ್ ಒನ್ ಆಫ್ ದಿ ಏರ್ ಪೊಲ್ಯೂಟೆಂಟ್ಸ್ಗೆ ಸಂಬಂಧಪಟ್ಟಿದ್ದು. ಅಂಡ್ ಕೊನೆಯದನ್ನು ನಾವು ನೈಟ್ರೋಜನ್ ಪೆಂಟಾಕ್ಸೈಡ್ ಅಂತ ಹೇಳ್ತೇವೆ. ಸೊ ಡೆಫಿನೆಟ್ಲಿ ಇಷ್ಟು ದೊಡ್ಡ ಮಾಲಿಕ್ಯೂಲ್ ನಮ್ಮ ದೇಹದಲ್ಲಿ ನೈಟ್ರೋಜನ್ ಪೆಂಟಾಕ್ಸೈಡ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ. ಸೊ ಇದನ್ನ ಒಂದು ವೇಗ್ ಗೆಸ್ ನ ಪ್ರಕಾರ ನೀವು ಇದನ್ನ ಎಲಿಮಿನೇಟ್ ಮಾಡಬಹುದಾಗಿರುತ್ತೆ. ಸೊ ಈಗ ನಾವು ಪ್ರಶ್ನೆಗೆ ವಾಪಸ್ ಬಂದಾಗ, ಸೊ ನೈಟ್ರಸ್ ಆಕ್ಸೈಡ್ ನಮ್ಗೆ ಗೊತ್ತು, ಇದು ಲಾಫಿಂಗ್ ಗ್ಯಾಸ್ ಆಗಿರುತ್ತೆ, ಇದನ್ನ ಎಲಿಮಿನೇಟ್ ಮಾಡಬಹುದು. ನೈಟ್ರೋಜನ್ ಡೈಆಕ್ಸೈಡ್ ಒನ್ ಆಫ್ ದಿ ಪೊಲ್ಯೂಟೆಂಟ್ಸ್ ಆಗಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗದೇ ಇರಬಹುದು ಅನ್ನೋದನ್ನ ಗೆಸ್ ಮಾಡಬಹುದಾಗಿರುತ್ತೆ. ಅಂಡ್ ಇದನ್ನ ನೀವು ಒಂದು ವೇಗ್ ಗೆಸ್ ಅಲ್ಲಿ ರಿಮೂವ್ ಮಾಡಬಹುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ನೈಟ್ರಿಕ್ ಆಕ್ಸೈಡ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ದಿ ಆರ್ಗ್ಯಾನಿಸಮ್ಸ್ ಸಕ್ಯಾಡಾ, ಫ್ರಾಗ್ ಹಾಪರ್, ಪಾಂಡ್ ಸ್ಕೇಟರ್ ಆರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ಜೀವಿಗಳು ಸಕ್ಯಾಡಾ, ಫ್ರಾಗ್ ಹಾಪರ್ ಮತ್ತೆ ಪಾಂಡ್ ಸ್ಕೇಟರ್ ಇವೆಲ್ಲ ಏನು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ಪಕ್ಷಿಗಳು, ಮೀನು, ಕೀಟಗಳು, ಸರೀಸೃಪಗಳು ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆ ನಮ್ಮ ಪರೀಕ್ಷೆಯಲ್ಲಿ ಬರಲಿಕ್ಕೆ ಕಾರಣ ಏನು ಅಂದ್ರೆ ಈ ಸಕ್ಯಾಡಾಗೆ ಸಂಬಂಧಪಟ್ಟಂತೆ 2023ರಲ್ಲಿ ಕೆಲವೊಂದು ಪತ್ರಿಕೆಗಳಲ್ಲಿ ಆರ್ಟಿಕಲ್ಸ್ ಬಂದಿರುತ್ತೆ. ಈ ಸಕ್ಯಾಡಾ ಅಂತಕ್ಕಂಥ ಈ ಒಂದು ಇನ್ಸೆಕ್ಟ್ ಕೀಟ ಏನಿದೆ, ಬಹುಪಾಲು ಸಕ್ಯಾಡಗಳು ಫಾರಿನ್ ಟ್ಯಾಗ್ ಅನ್ನ ಹೊಂದಿರುತ್ತೆ, ಅಂದ್ರೆ ವಿದೇಶದ ಒಂದು ಮೂಲವನ್ನ ಹೊಂದಿರುತ್ತೆ. ಬಟ್ ಕೆಲವೊಂದು ಸಕ್ಯಾಡಗಳು ಭಾರತ ದೇಶದಲ್ಲೂ ಕೂಡ ಕಂಡು ಬಂದಿವೆ ಅಂತಕ್ಕಂಥ ಒಂದು ಆರ್ಟಿಕಲ್ ಬಂದಿರುತ್ತೆ. ಅದ್ರ ಜೊತೆಗೆ ಸಕ್ಯಾಡದಲ್ಲಿ 2 ಬ್ರೀಡ್ಸ್ ಇರುತ್ತೆ. ಸಕ್ಯಾಡಗೆ ಸಂಬಂಧಪಟ್ಟಂತೆ 2 ಬ್ರೂಡ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಒನ್. ಸೊ ಇಲ್ಲೊಂದು ಬ್ರೂಡ್ ಇರುತ್ತೆ, ಇಲ್ಲೊಂದು ಬ್ರೂಡ್ ಇರುತ್ತೆ. ಯೂಶಲಿ ಇವು 13 ಇಯರ್ಸ್ ಗ್ಯಾಪ್ ಅಲ್ಲಿ ಕಾಣಿಸ್ಕೊಳ್ಳುತ್ತಂತೆ. ಬಟ್ 2024ರಲ್ಲಿ 2 ಬ್ರೂಡ್ಗಳು ಒಟ್ಟಿಗೆ ಕಂಡು ಬಂದಿರುತ್ತೆ. ಸೊ ಅದರಿಂದ ಕೂಡ ಇದು ಸುದ್ದಿಯಲ್ಲಿರುತ್ತೆ. ಸೊ ಪ್ರಾಬಬಲಿ ಅದರಿಂದ ಪ್ರಶ್ನೆಯನ್ನ ಪಿಕ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಥವಾ ಈ ಪ್ರಶ್ನೆಗೆ ಇನ್ನೂ ಸ್ವಲ್ಪ ನಾವು ಒಂದು ವೇಗ್ ಗೆಸ್ ಅನ್ನ ಮಾಡಬಹುದಾಗಿರುತ್ತೆ. ಬಿಕಾಸ್ ನೀವು ಹಾಪರ್ ಅಂತ ಕೇಳಿರ್ತೀರಾ, ಗ್ರಾಸ್ ಹಾಪರ್ ಅಂತ ಕೇಳಿರ್ತೀರಾ. ಮಿಡತೆ, ನಮಗೆ ಗೊತ್ತು ಮಿಡತೆ ಅಂತಕ್ಕಂಥದ್ದು ಒಂದು ಕೀಟವಾಗಿರುತ್ತೆ. ಸೊ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಈ ಪ್ರಶ್ನೆಯನ್ನ ನೀವು ಆನ್ಸರ್ ಮಾಡಬಹುದಾಗಿರುತ್ತೆ. ಸಕ್ಯಾಡಾ, ಫ್ರಾಗ್ ಹಾಪರ್ ಮತ್ತೆ ಪಾಂಡ್ ಸ್ಕೇಟರ್ ಏನಿರುತ್ತೆ, ಸೊ ಇವೆಲ್ಲವನ್ನ ನಾವು ಯಾವ ಕ್ಯಾಟಗರಿಯಲ್ಲಿ ನೋಡಬಹುದಾಗಿರುತ್ತೆ ಅಂದ್ರೆ ಕೀಟಗಳ ಕ್ಯಾಟಗರಿಯಲ್ಲಿ ಈ ಎಲ್ಲ ಒಂದು ಜೀವಿಗಳನ್ನ ನೋಡಬಹುದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಕನ್ಸಿಡರ್ ದಿ ಫಾಲೋಯಿಂಗ್: ಬಟರ್ಫ್ಲೈಸ್, ಫಿಶ್ ಅಂಡ್ ಫ್ರಾಗ್ಸ್. ಚಿಟ್ಟೆಗಳು, ಮೀನು ಮತ್ತು ಕಪ್ಪೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಹೌ ಮೆನಿ ಆಫ್ ದಿ ಅಬೋವ್ ಹ್ಯಾವ್ ಪಾಯ್ಸನಸ್ ಸ್ಪೀಶೀಸ್ ಅಮಾಂಗ್ ದೆಮ್. ಮೇಲಿನವುಗಳಲ್ಲಿ ಎಷ್ಟು ವಿಷಕಾರಿ ಪ್ರಭೇದಗಳನ್ನ ಹೊಂದಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನಮಗೆ ಗೊತ್ತು ಬಟರ್ಫ್ಲೈಸ್ ಅಲ್ಲೂ ಪಾಯ್ಸನಸ್ ಬಟರ್ಫ್ಲೈಸ್ ಇರುತ್ತೆ. ಈವನ್ ಫಿಶ್ ಅಲ್ಲೂ ಕೂಡ ಪಾಯ್ಸನಸ್ ಫಿಶ್ ಇರುತ್ತೆ. ಅಂಡ್ ಫ್ರಾಗ್ ಅಲ್ಲೂ ಕೂಡ ಪಾಯ್ಸನಸ್ ಫ್ರಾಗ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಸ್ಟ್ರೇಟ್ ಫಾರ್ವರ್ಡ್ ನಾವು ಆನ್ಸರ್ ಮಾಡಬಹುದಾಗಿರುತ್ತೆ. ಎಲ್ಲಾ 3ರಲ್ಲಿ ಆಲ್ 3ಯಲ್ಲಿ ನಾವು ಈ ಒಂದು ಪಾಯ್ಸನ್ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಕನ್ಸಿಡರ್ ದಿ following materials: agricultural residue, ಕಾರ್ನ್ ಗ್ರೇನ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸ್ಲಜ್ ಮತ್ತೆ ವುಡ್ ಮಿಲ್ ವೇಸ್ಟ್ ಅಂತ ಹೇಳ್ತೇವೆ. ಅಂದ್ರೆ ಕೃಷಿ ತ್ಯಾಜ್ಯ, ಜೋಳದ ಕಾಳುಗಳು,
ತ್ಯಾಜ್ಯ ನೀರಿನ ಸಂಸ್ಕರಣಾ ಕೆಸರು, ಮರದ ಗಿರಣಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯ. ಈ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ, ವಿಚ್ ಆಫ್ ದಿ ಅಬೋವ್ ಕ್ಯಾನ್ ಬಿ ಯೂಸ್ಡ್ ಆಸ್ ಫೀಡ್ ಸ್ಟಾಕ್ ಫಾರ್ ಪ್ರೊಡಕ್ಷನ್ ಆಫ್ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್. ಅಂದ್ರೆ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸುಸ್ಥಿರ ವಿಮಾನ ಇಂಧನವನ್ನು ಉತ್ಪಾದಿಸಲಿಕ್ಕೆ ಯಾವುದನ್ನ ನಾವು ಫೀಡ್ ಸ್ಟಾಕ್ ಆಗಿ ಬಳಸಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡಬೇಕಾಗಿದ್ರೆ ವಿ ನೀಡ್ ಟು ನೋ ದಿ ವಿ ನೀಡ್ ಟು ಹ್ಯಾವ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ ಅಂದ್ರೆ ನಮ್ಗೇನು ಅಂತ ಗೊತ್ತಿರಬೇಕು. ಏವಿಯೇಷನ್ ಫ್ಯೂಯಲ್ ಅಂದ್ರೆ ನಮಗೆ ಗೊತ್ತು, ವಿಮಾನದಲ್ಲಿ ಬಳಸ್ತಕ್ಕಂಥ ಒಂದು ಇಂಧನವನ್ನ ಏವಿಯೇಷನ್ ಫ್ಯೂಯಲ್ ಅಂತ ಹೇಳ್ತೇವೆ. ಸಸ್ಟೈನಬಲ್ ಅಂದ್ರೆ ಏನು? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವ ಇಂಧನವನ್ನ ನಾವು ಸಸ್ಟೈನಬಲ್ ಫ್ಯೂಯಲ್ ಅಂತ ಹೇಳ್ತೇವೆ ಅದನ್ನ ರಿನ್ಯೂಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದ ಮೂಲದಿಂದ ಅದನ್ನ ತಯಾರಿ ಮಾಡಿರಬೇಕು, ಅಥವಾ ವೇಸ್ಟ್ ಪ್ರಾಡಕ್ಟ್ಸ್ ಗಳಿಂದ ಅದನ್ನ ತಯಾರಿ ಮಾಡಿರಬೇಕು. ಅಂದ್ರೆ ತ್ಯಾಜ್ಯ ವಸ್ತುಗಳಿಂದ ಅದನ್ನ ಉತ್ಪಾದನೆ ಮಾಡಿದ್ರೆ ಅದನ್ನ ಸಸ್ಟೈನಬಲ್ ಅಥವಾ ಸುಸ್ಥಿರ ಅಂತ ಹೇಳ್ತೇವೆ. ಸೊ ಯಾವಾಗ ಅದು ವೇಸ್ಟ್ ಪ್ರಾಡಕ್ಟ್ಸ್ ಗಳಿಂದ ಆಗ್ಲಿ ಅಥವಾ ಈ ಒಂದು ರಿನ್ಯೂಬಲ್ ಸೋರ್ಸ್ ನವೀಕರಿಸಬಹುದಾಗಿರ್ತಕ್ಕಂಥ ಮೂಲಗಳಿಂದ ಉತ್ಪಾದನೆ ಮಾಡಿದ್ರೆ ಅದನ್ನ ಸಸ್ಟೈನಬಲ್ ಫ್ಯೂಯಲ್ ಅಥವಾ ಸುಸ್ಥಿರ ಇಂಧನ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗೆ ಮತ್ತೆ ವಾಪಸ್ ಬಂದಾಗ ಇಲ್ಲಿ ನೋಡಿ, ಅಗ್ರಿಕಲ್ಚರಲ್ ರೆಸಿಡ್ಯೂ ಇದನ್ನ ನಾವು ವೇಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಕೃಷಿ ಅವಶೇಷಗಳನ್ನ ನಾವು ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತೇವೆ. ಸೊ ಅಲ್ಲಿಗೆ ಇದು ಕರೆಕ್ಟ್ ಆಗುತ್ತೆ. ಕಾರ್ನ್ ಗ್ರೇನ್ ಜೋಳದ ಕಾಳುಗಳನ್ನ ನಾವು ರಿನ್ಯೂಬಲ್ ಅಂತ ಹೇಳ್ತೇವೆ. ಜೋಳದ ಕಾಳುಗಳನ್ನ ನಾವು ಎಷ್ಟು ಬೇಕಾದ್ರೂ ಬೆಳೆಯಬಹುದಾಗಿರುತ್ತೆ, ಅದಕ್ಕೆ ಇದನ್ನ ನಾವು ರಿನ್ಯೂಬಲ್ ಅಂತ ಹೇಳ್ತೇವೆ. ಸೊ ಅಲ್ಲಿಗೆ ಇದು ಕೂಡ ಕರೆಕ್ಟ್ ಆಗುತ್ತೆ. ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸ್ಲಜ್ ಅಂತ ಹೇಳ್ತೇವೆ, ಅಂದ್ರೆ ತ್ಯಾಜ್ಯ ನೀರಿನ ಸಂಸ್ಕರಣಾ ಕೆಸರು. ಇದು ಒಂದು ವೇಸ್ಟ್ ಪ್ರಾಡಕ್ಟ್, ಹೆಸರಲ್ಲೇ ಇದೆ, ಅದು ತ್ಯಾಜ್ಯವಾಗಿರೋದ್ರಿಂದ ಸೊ ಇದನ್ನು ಕೂಡ ನಾವು ಸಸ್ಟೈನಬಲ್ ಫ್ಯೂಯಲ್ಗೆ ಬಳಸಬಹುದಾಗಿರುತ್ತೆ. ಕೊನೆಯದನ್ನ ನಾವು ವುಡ್ ಮಿಲ್ ವೇಸ್ಟ್ ಅಂತ ಹೇಳ್ತೇವೆ, ಅಂದ್ರೆ ಮರದ ಗಿರಣಿಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯ. ಇಲ್ಲೂ ಕೂಡ ಹೆಸರಲ್ಲೇ ತ್ಯಾಜ್ಯ ಅಂತ ಪದ ಇದೆ. ಸೊ ಅಲ್ಲಿಗೆ ಈ ಪ್ರಶ್ನೆಗೆ ಈ ಎಲ್ಲಾ 4 ಆಯ್ಕೆಗಳು ಸರಿಯಾಗಿರುತ್ತೆ. ಸೊ ಆನ್ಸರ್ ಈಸ್ 1, 2, 3 ಮತ್ತೆ 4 ಎಲ್ಲವೂ ಕೂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಕನ್ಸಿಡರ್ ದಿ ಫಾಲೋಯಿಂಗ್: ಕ್ಯಾಶ್ಯೂಸ್ ಅಂದ್ರೆ ಗೋಡಂಬಿ, ಪಪಾಯ ಅಂದ್ರೆ ನಾವು ಪರಂಗಿ ಹಣ್ಣು ಅಂತ ನಾವೇನ್ ಹೇಳ್ತೇವೆ ಅದು. ಅದಾದ್ಮೇಲೆ ರೆಡ್ ಸ್ಯಾಂಡರ್ಸ್ ಕೆಂಪು ಚಂದನ ಇದು ಕೆಂಪು ಚಂದನ ಮರಗಳು ಅಂತ ಹೇಳ್ತೇವೆ. ಸೊ ಈ 3 ಒಂದು ಪ್ರಭೇದಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಅದೇನು ಅಂದ್ರೆ, ಹೌ ಮೆನಿ ಆಫ್ ದಿ ಅಬೋವ್ ಟ್ರೀಸ್ ಆರ್ ಆಕ್ಚುಲಿ ನೇಟಿವ್ ಟು ಇಂಡಿಯಾ? ಮೇಲಿನ ಎಷ್ಟು ಮರಗಳು ವಾಸ್ತವವಾಗಿ ಭಾರತಕ್ಕೆ ಸ್ಥಳೀಯವಾಗಿವೆ? ನೇಟಿವ್ ಅಂದ್ರೆ ಏನು? ನೇಟಿವ್ ಅಂದ್ರೆ ಸಾಮಾನ್ಯವಾಗಿ ಒಂದು ಜಿಯೋಗ್ರಫಿಕಲ್ ಏರಿಯಾ ಅಂದ್ರೆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಒಂದು ಜೀವಿಗಳನ್ನ ಅಥವಾ ಪ್ರಭೇದಗಳನ್ನ ನಾವು ನೇಟಿವ್ ಅಂತ ಹೇಳ್ತೇವೆ. ದೇರ್ ಇಸ್ ಒನ್ ಮೋರ್ ವರ್ಡ್ ಇನ್ ಯುವರ್ EVS, ಎಂಡಮಿಕ್ ಅಂತ ಕರಿತೇವೆ. ಎಂಡಮಿಕ್ ಅಂಡ್ ನೇಟಿವ್ ಬೋತ್ ಆರ್ ಡಿಫರೆಂಟ್. ಎಂಡಮಿಕ್ ಅಂದ್ರೆ ಆ ಪರ್ಟಿಕ್ಯುಲರ್ ಜಿಯೋಗ್ರಫಿಯಲ್ಲಿ ಬಿಟ್ರೆ ಬೇರೆಲ್ಲೂ ಕೂಡ ಕಾಣಿಸೋದೇ ಇಲ್ಲ, ಅದನ್ನ ನಾವು ಎಂಡಮಿಕ್ ಅಂತ ಹೇಳ್ತೇವೆ. ನೇಟಿವ್ ಅಂದ್ರೆ ಆ ಒಂದು ಸ್ಥಳಕ್ಕೆ ಅದು ಮೂಲವಾಗಿರುತ್ತೆ, ಅಂದ್ರೆ ಆ ಒಂದು ಸ್ಥಳದಿಂದ ಅದು ಆ ಒಂದು ಸ್ಥಳಕ್ಕೆ ಅದು ಅದು ಇನ್ಕ್ಲೇನ್ ಆಗಿರುತ್ತೆ, ಅಥವಾ ಆ ಒಂದು ಸ್ಥಳಕ್ಕೆ ಮಾತ್ರ ಸಂಬಂಧಪಟ್ಟಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನೇಟಿವ್ ಅಂತ ಕರಿತೇವೆ. ಈ ನೇಟಿವ್ ಸ್ಪೀಶೀಸ್ ಸ್ವಲ್ಪ ಬೇರೆ ಕಡೆ ಕೂಡ ಕಾಣಿಸಬಹುದಾಗಿರುತ್ತೆ, ಬಟ್ ಕಂಪಲ್ಸರಿ ಎಂಡಮಿಕ್ ಅಂತಕ್ಕಂಥದ್ದು ಬೇರೆ ಎಲ್ಲೂ ಕೂಡ ಕಾಣಿಸೋದಿಲ್ಲ. ನೇಟಿವ್ ಅಂದ್ರೆ ಆ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜೀವಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನೇಟಿವ್ ಅಂತ ಕರಿತೇವೆ. ಹಾಗಿದ್ರೆ ಕೊಟ್ಟಿರ್ತಕ್ಕಂಥ ಒಂದು 3 ಆ 3ರಲ್ಲಿ ಭಾರತಕ್ಕೆ ನೇಟಿವ್ ಯಾವುದಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಕೇಳಿರ್ತಾರೆ, ಯಾವುದು ಅಥವಾ ಯಾವುದಲ್ಲ. ಸೊ ಹೌ ಮೆನಿ ಆಫ್ ದಿ ಅಬೋವ್ ಟ್ರೀಸ್ ಆರ್ ಆಕ್ಚುಲಿ ನೇಟಿವ್ ಟು ಇಂಡಿಯಾ? ನಮ್ಮ ಭಾರತ ದೇಶಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಮರಗಳು ಯಾವುದು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ರೆಡ್ ಸ್ಯಾಂಡರ್ಸ್ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿರುತ್ತೆ. ಆಂಧ್ರ ಪ್ರದೇಶದಲ್ಲಿ 3.5 crore ರೆಡ್ ಸ್ಯಾಂಡರ್ಸ್ ಅನ್ನ ಅವರು ಸೀಸ್ ಮಾಡಿರ್ತಾರೆ. ಅಂಡ್ ಈ ಒಂದು ಕ್ಯಾಶ್ಯೂಗೆ ಸಂಬಂಧಪಟ್ಟಂತೆ ಕೂಡ ಇಶ್ಯೂ ನ್ಯೂಸ್ ಅಲ್ಲಿ ಬಂದಿರುತ್ತೆ. GI ಟ್ಯಾಗ್ ಕ್ಯಾನ್ ಮೀನ್ ಫಾರ್ ಕ್ಯಾಶ್ಯೂ ಇಂಡಸ್ಟ್ರಿ ಇನ್ ಗೋವಾದಲ್ಲಿ ಈ ಕ್ಯಾಶ್ಯೂ ಇಂಡಸ್ಟ್ರಿಗೆ ಬರ್ತಕ್ಕಂಥ GI ಟ್ಯಾಗ್ ನ ಪ್ರಾಮುಖ್ಯತೆ ಏನು ಅಂತ ಒಂದು ಆರ್ಟಿಕಲ್ ಬಂದಿರುತ್ತೆ. ಸೊ ಎರಡೂ ಕೂಡ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಟ್ರೀಸ್ ಆಗಿರುತ್ತೆ. ಸೊ ನಾವು ಈಗ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಕ್ಯಾಶ್ಯೂ ಅಂತಕ್ಕಂಥದ್ದು 16th ಸೆಂಚುರಿಯಲ್ಲಿ 16ನೇ ಶತಮಾನದಲ್ಲಿ ಪೋರ್ಚುಗೀಸರು ನಮ್ಮ ಭಾರತ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಮರವಾಗಿರುತ್ತೆ. ಸೊ ಅದರಿಂದ ಕ್ಯಾಶ್ಯೂ ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಮೂಲವಾಗಿರ್ತಕ್ಕಂಥ ಮರವಾಗಿರೋದಿಲ್ಲ. ಪಪ್ಪಾಯ ಅಂತಕ್ಕಂಥದ್ದು ಇದು ಸದರ್ನ್ ಮೆಕ್ಸಿಕೋ ಮತ್ತೆ ಸೆಂಟ್ರಲ್ ಅಮೆರಿಕಾಗೆ ನೇಟಿವ್ ಆಗಿರುತ್ತೆ. ಸೊ ಪಪ್ಪಾಯ ಹೆಸರಲ್ಲೇ ಇದೆ, ಪರಂಗಿ ಮರ ಅಂತ ಹೇಳ್ತೇವೆ. ಪರಂಗಿ ಅಂದ್ರೆ
ಸೊ ವಿದೇಶಿಯರು ಅಂತಕ್ಕಂಥದ್ದು ಕನ್ನಡ ಭಾಷೆಯ ಅರ್ಥವಾಗಿರುತ್ತೆ. ಸೊ ಡೆಫಿನೆಟ್ಲಿ ಇದು ಕೂಡ ನಮ್ಮ ಮೂಲ ಬೆಳೆ ಆಗಿರೋದಿಲ್ಲ. ಸೊ ಅಲ್ಲಿಗೆ ಮೂಲ ಬೆಳೆ ಆಗಿರ್ತಕ್ಕಂಥದ್ದು ಕೇವಲ ಒಂದು, ಅದ್ಯಾವುದು ಅಂದ್ರೆ ರೆಡ್ ಸ್ಯಾಂಡಲ್ಸ್, ರಕ್ತ ಚಂದನ ಅಥವಾ ಕೆಂಪು ಚಂದನ ಅಂತ ನಾವೇನ್ ಹೇಳ್ತೇವೆ. ಸೊ ಇದು ಮಾತ್ರ ಮೂಲವಾಗಿರ್ತಕ್ಕಂಥ ಒಂದು ಮರವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇವಲ ಒಂದು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ವೈಲ್ಡ್ ಲೈಫ್ ಅಥವಾ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿರುತ್ತೆ. ಲಯನ್ಸ್ ಡು ನಾಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಬ್ರೀಡಿಂಗ್ ಸೀಸನ್ ಅಂತ ಹೇಳ್ತಾರೆ. ಅಂದ್ರೆ ಸಿಂಹಗಳಿಗೆ ನಿರ್ದಿಷ್ಟವಾದ ಸಂತಾನೋತ್ಪತ್ತಿ ಕಾಲವಿರೋದಿಲ್ಲ, ಥ್ರೂಔಟ್ ದ ಇಯರ್ ಬ್ರೀಡ್ ಮಾಡುತ್ತೆ ಅಂತಕ್ಕಂಥದ್ದು ಮೊದಲ ಹೇಳಿಕೆ ಆಗಿರುತ್ತೆ. ಸೊ ಎರಡನೇದು, ಅನ್ಲೈಕ್ ಮೋಸ್ಟ್ ಅದರ್ ಬಿಗ್ ಕ್ಯಾಟ್ಸ್ ಚೀತಾಸ್ ಡು ನಾಟ್ ರೋರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾ ದೊಡ್ಡ ಬೆಕ್ಕುಗಳ ರೀತಿಯಲ್ಲಿ, ಅಂದ್ರೆ ಮೋಸ್ಟ್ ಆಫ್ ದಿ ಬಿಗ್ ಕ್ಯಾಟ್ಸ್ ನ ರೀತಿಯಲ್ಲಿ ಈ ಒಂದು ಚೀತಾಗಳು ಗರ್ಜನೆ ಮಾಡೋದಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅನ್ಲೈಕ್ ಮೇಲ್ ಲಯನ್ಸ್, ಮೇಲ್ ಲೆಪರ್ಡ್ಸ್ ಡು ನಾಟ್ ಪ್ರೊಕ್ಲೈಮ್ ದೇರ್ ಟೆರಿಟರಿ ಬೈ ಸೆಂಟ್ ಮಾರ್ಕಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಗಂಡು ಸಿಂಹಗಳಿಗಿಂತ ಭಿನ್ನವಾಗಿ ಗಂಡು ಚಿರತೆಗಳು ವಾಸನೆ ಗುರುತು ಮಾಡುವ ಮೂಲಕ ತಮ್ಮ ಪ್ರವೇಶವನ್ನ ಘೋಷಿಸುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಆರ್ಟಿಕಲ್ ಅನ್ನ ನಾವು ನೋಡೋದಾದ್ರೆ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಬಂದಿರುತ್ತೆ. ಡಿಡ್ ಯು ನೋ ಫಾಸ್ಟ್ ಬಟ್ ಡಿಸ್ಮಲ್ ಹಂಟರ್ಸ್ ಚೀತಾಸ್ ಡೋಂಟ್ ರೋರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ವೇಗವಾಗಿ ಚಲಿಸ್ತಕ್ಕಂಥ ಒಂದು ಪ್ರಾಣಿ ಆಗಿದ್ರು ಕೂಡ ಇದು ಗರ್ಜಿಸೋದಿಲ್ಲ ಅಂತಕ್ಕಂಥ ಒಂದು ಆರ್ಟಿಕಲ್ ಅನ್ನ ನಾವು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ನೋಡಬಹುದಾಗಿರುತ್ತೆ. ಈಗ ಪ್ರಶ್ನೆಗೆ ನಾವು ವಾಪಸ್ ಬರೋಣ. ಈ ಪ್ರಶ್ನೆಯನ್ನ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಈ ಬಯೋಡೈವರ್ಸಿಟಿಯನ್ನ ನೀವು ಓದುವಾಗ ಈ ಬಿಗ್ ಕ್ಯಾಟ್ಸ್ ಆಫ್ ಇಂಡಿಯಾ, ಭಾರತ ದೇಶದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಎಲ್ಲ ಬಿಗ್ ಕ್ಯಾಟ್ಸ್ ಗಳ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಬಿಕಾಸ್ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಗಳಲ್ಲಿ ಇದು ಒಂದಾಗಿರುತ್ತೆ. ಲಯನ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು, ಚೀತಾ ಆಗಿರ್ಬೋದು, ಅದಾದ್ಮೇಲೆ ಸ್ನೋ ಲೆಪರ್ಡ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ, ಅವುಗಳ ಸೆನ್ಸಸ್ ಆಗಿರ್ಬೋದು, ಅವುಗಳ ಹ್ಯಾಬಿಟ್ಯಾಟ್ ಆಗಿರ್ಬೋದು, ಅವುಗಳ ಬಿಹೇವಿಯರ್ ಆಗಿರ್ಬೋದು, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಯಾವ ಸ್ಕೆಡ್ಯೂಲ್ ಅಲ್ಲಿ ಬರುತ್ತೆ, IUCN ಸೈಟ್ಸ್, ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಬಿಕಾಸ್ ಇವು ಬಹಳ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪ್ರಾಣಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ನಾವು ಪ್ರಶ್ನೆಗೆ ಬರೋಣ. ಲಯನ್ಸ್ ಡು ನಾಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಬ್ರೀಡಿಂಗ್ ಸೀಸನ್. ದಿಸ್ ಇಸ್ ಆಫ್ ಕೋರ್ಸ್ ಕರೆಕ್ಟ್. ಲಯನ್ ಗಳಿಗೆ ಯಾವುದೇ ಒಂದು ಸಂತಾನೋತ್ಪತ್ತಿ ಅವಧಿ ಇಲ್ಲ. ಥ್ರೂಔಟ್ ದ ಇಯರ್ ಅದು ಬ್ರೀಡ್ ಮಾಡ್ತಕ್ಕಂಥ ಒಂದು ಪ್ರಾಣಿಯಾಗಿ ನಾವು ನೋಡಬಹುದಾಗಿರುತ್ತೆ. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದಿ ಬಿಗ್ ಕ್ಯಾಟ್ಸ್ ಗೆ ಇದೇ ಒಂದು ಬಿಹೇವಿಯರ್ ಇರುತ್ತೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಬ್ರೀಡ್ ಮಾಡ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಬಿಗ್ ಕ್ಯಾಟ್ಸ್ ಗಳಲ್ಲಿ ಅಥವಾ ದೊಡ್ಡ ಬೆಕ್ಕುಗಳಲ್ಲಿ ನೋಡೋದಿಲ್ಲ. ಸೊ ಎರಡನೇದು, ಅನ್ಲೈಕ್ ಮೋಸ್ಟ್ ಅದರ್ ಬಿಗ್ ಕ್ಯಾಟ್ಸ್ ಚೀತಾಸ್ ಡು ನಾಟ್ ರೋರ್. ಅಂದ್ರೆ ಪ್ರಶ್ನೆ ನ್ಯೂಸ್ ಪೇಪರ್ ಅಲ್ಲೇ ಬಂದಿದೆ. ಚೀತಾಗಳು ಅಥವಾ ಒಂದು ಚೀತಾಸ್ ಅಂದ್ರೆ ಚಿರತೆ ಅಲ್ಲ, ಚೀತಾ ಅಂದ್ರೆ ಚೀತಾ ಅಂತಾನೆ ಹೇಳ್ಬೇಕು. ಸೊ ಲೆಪರ್ಡ್ ಅಂದ್ರೆ ಚಿರತೆ, ಲೆಪರ್ಡ್ ಅನ್ನ ನಾವು ಚಿರತೆ ಅಂತ ಹೇಳ್ತೇವೆ. ಸೊ ಚೀತಾನ ಕನ್ನಡದಲ್ಲಿ ಚೀತಾನೆ ಅಂತ ಹೇಳ್ಬೇಕಾಗಿರುತ್ತೆ. ಸೊ ಅನ್ಲೈಕ್ ಬಿಗ್ ಕ್ಯಾಟ್ಸ್, ಬೇರೆ ಬಿಗ್ ಕ್ಯಾಟ್ಸ್ ಗಳ ರೀತಿಯಲ್ಲಿ ಚೀತಾಗಳು ರೋರ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ ಕರೆಕ್ಟ್. ಸೊ ಈಗ ಸಿಂಹ ಗರ್ಜನೆ ಮಾಡುತ್ತೆ, ಹುಲಿ ಗರ್ಜನೆ ಮಾಡುತ್ತೆ, ಡೆಫಿನೆಟ್ಲಿ ನಮ್ಮೆಲ್ಲರಿಗೂ ಗೊತ್ತು. ನೆಕ್ಸ್ಟ್ ಲೆಪರ್ಡ್ಗೆ ಬಂದಾಗ, ಚಿರತೆಗೆ ಬಂದಾಗ ಇದು ಕೂಡ ಗರ್ಜನೆ ಮಾಡುತ್ತೆ, ಇದು ಕೂಡ ರೋರ್ ಮಾಡುತ್ತೆ. ಚೀತಾ ಕೂಡ ಲೆಪರ್ಡ್ ಕೂಡ ರೋರ್ ಮಾಡುತ್ತೆ. ಬಟ್ ಸ್ನೋ ಲೆಪರ್ಡ್ ಏನಿದೆ, ಹಿಮ ಚಿರತೆ ಏನಿದೆ, ಇದು ರೋರ್ ಮಾಡೋದಿಲ್ಲ, ಇದು ಗರ್ಜಿಸೋದಿಲ್ಲ. ಇದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನ ಪ್ರಕಾರ ಫಸ್ಟ್ ಒನ್ ಕೂಡ ಕರೆಕ್ಟೇ, ಸೆಕೆಂಡ್ ಒನ್ ಕೂಡ ಕರೆಕ್ಟೇ. ಬಿಕಾಸ್ ಚೀತಾಗಳು ರೋರ್ ಮಾಡದೇ ಇರ್ತಕ್ಕಂಥ ಜೀವಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ನೆಕ್ಸ್ಟ್, ಅನ್ಲೈಕ್ ಮೇಲ್ ಲಯನ್ಸ್ ಮೇಲ್ ಲೆಪರ್ಡ್ಸ್ ಡು ನಾಟ್ ಪ್ರೊಕ್ಲೈಮ್ ದೇರ್ ಟೆರಿಟರಿ ಬೈ ಸೆಂಟ್ ಮಾರ್ಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಗಂಡು ಸಿಂಹಗಳ ರೀತಿಗಿಂತ ಭಿನ್ನವಾಗಿ ಗಂಡು ಚಿರತೆಗಳು ವಾಸನೆ ಗುರುತಿನ ಮೂಲಕ, ವಾಸನೆ ಇನ್ ದ ಸೆನ್ಸ್ ಅವುಗಳ ಯೂರಿನೇಷನ್ ಏನಿರುತ್ತೆ, ಆ ಯೂರಿನೇಷನ್ ಮಾಡುವ ಮುಖಾಂತರ ಅಥವಾ ಒಂದು ರೀತಿಯ ಸೆಂಟ್ ಅನ್ನ ತಮ್ಮ ಬಾಡಿಯಿಂದ ರಿಲೀಸ್ ಮಾಡುವ ಮುಖಾಂತರ ತಮ್ಮ ಭೌಗೋಳಿಕ ಪ್ರಾಂತ್ಯವನ್ನ ಅವು ಮಾರ್ಕ್ ಮಾಡ್ಕೊಂಡಿರ್ತವೆ. ಈ ಭೌಗೋಳಿಕ ಪ್ರಾಂತ್ಯವನ್ನ ಮಾರ್ಕ್ ಮಾಡ್ಕೊಳ್ತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲ ಬಿಗ್ ಕ್ಯಾಟ್ಸ್ ಗಳ ಒಂದು ಕಾಮನ್ ಬಿಹೇವಿಯರ್ ಆಗಿರುತ್ತೆ. ಸೊ ಅಲ್ಲಿಗೆ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇವಲ 1 ಮತ್ತು 2 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇತ್ತೀಚೆಗೆ ಏಷಿಯಾಟಿಕ್ ಲಯನ್ಸ್ ಗಳ ಸೆನ್ಸಸ್ ಅನ್ನ ಕೂಡ ಮಾಡಿರ್ತಾರೆ. ಈ ಒಂದು ಸೆನ್ಸಸ್ ನ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ 891 ಏಷಿಯಾಟಿಕ್ ಲಯನ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. 2022 ಅಲ್ಲಿ 674 ಇದ್ದಿದ್ದು ಇದು 891ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಅಲ್ಲಿಗೆ ಟೋಟಲ್
30% ಇನ್ಕ್ರೀಸ್ ಆಗಿರುತ್ತೆ. ಸೊ ಈ ಒಂದು ಸೆನ್ಸಸ್ 16ನೇ ಸೆನ್ಸಸ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಏಷಿಯಾಟಿಕ್ ಲೈನ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್: ಬ್ಯಾಟರಿ ಸ್ಟೋರೇಜ್, ಬ್ಯಾಟರಿ ಸಂಗ್ರಹಣೆ, ಬಯೋಮಾಸ್ ಜನರೇಟರ್, ಅದಾದ್ಮೇಲೆ ಫ್ಯೂಯಲ್ ಸೆಲ್ಸ್, ಇಂಧನ ಕೋಶಗಳು, ರೂಫ್ ಟಾಪ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಯೂನಿಟ್ಸ್. ಇದು ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲೂ ಬರ್ಬೋದಾಗಿರುತ್ತೆ. ಈವನ್ EVS ಪಾರ್ಟ್ ಅಲ್ಲೂ ಕೂಡ ನೀವು ಇದ್ರ ಬಗ್ಗೆ ಅಧ್ಯಯನ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಸೋರ್ಸಸ್ ಆಫ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡುವಾಗ ಸೊ ಈ ಒಂದು ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಹೌ ಮೆನಿ ಆಫ್ ದಿ ಅಬೋವ್ ಆರ್ ಕನ್ಸಿಡರ್ಡ್ ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ರಿಸೋರ್ಸಸ್, ಅಂದ್ರೆ ಮೇಲಿನ ಎಷ್ಟು ವಿತರಿಸಿದ ಇಂಧನ ಸಂಪನ್ಮೂಲಗಳು ಎಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನ ನಾವು ಆನ್ಸರ್ ಮಾಡಬೇಕಾಗಿದ್ರೆ ಈ ಡೆಫಿನೇಷನ್ ನನಗೆ ಗೊತ್ತಿರಬೇಕು. ಏನಂತ? ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ರಿಸೋರ್ಸಸ್ ಅಂದ್ರೆ ಏನು, ಈ ಡೆಫಿನೇಷನ್ ನನಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ರಿಸೋರ್ಸಸ್ ಇದರ ಡೆಫಿನೇಷನ್ ಏನಂದ್ರೆ ಸ್ಮಾಲ್ ಸ್ಕೇಲ್ ಆಗಿರುತ್ತೆ. ಅಂದ್ರೆ ಇದು ಬೃಹತ್ ಆಗಿರ್ತಕ್ಕಂಥ ಇಂಡಸ್ಟ್ರಿ ಆಗಿರೋದಿಲ್ಲ, ಒಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ವಿದ್ಯುತ್ ಅನ್ನ ಸ್ಟೋರ್ ಮಾಡಿರ್ತಕ್ಕಂಥದ್ದು ಅಂಡ್ ಇದು ಡಿಸೆಂಟ್ರಲೈಸ್ಡ್ ಆಗಿರುತ್ತೆ, ಅಂದ್ರೆ ವಿಕೇಂದ್ರೀಕರಣವಾಗಿರುತ್ತೆ, ಯಾವುದಕ್ಕೂ ಕೂಡ ಕನೆಕ್ಟ್ ಆಗಿರೋದಿಲ್ಲ. ಇದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಸೋರ್ಸ್ ಆಫ್ ಎನರ್ಜಿ ಆಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನ ನಿಯರ್ ದಿ ಪಾಯಿಂಟ್ ಆಫ್ ಕನ್ಸಂಪ್ಷನ್, ಅಂದ್ರೆ ಎಲ್ಲಿ ಬಳಕೆ ಮಾಡ್ತಾರೆ ಆ ಒಂದು ಪಾಯಿಂಟ್ಗೆ ಹತ್ತಿರವಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಇಂಧನವನ್ನ ನಾವು ವಿತರಣಾ ಇಂಧನ ಸಂಪನ್ಮೂಲ ಅಂತ ಹೇಳ್ತೇವೆ. ಸೊ ಎಲ್ಲದನ್ನ ಯೂಸ್ ಮಾಡ್ತೇವೆ ಅದಕ್ಕೆ ಹತ್ತಿರವಾಗಿ ಇಟ್ಕೊಳ್ತಕ್ಕಂಥ ಒಂದು ಇಂಧನವಾಗಿರುತ್ತೆ. ಸೊ ಈ ಒಂದು ಡೆಫಿನೇಷನ್ ಆಧಾರದ ಮೇಲೆ ಸೊ ಇವುಗಳನ್ನ ನಾವು ನೋಡ್ತಾ ಬಂದ್ರೆ ಇಲ್ಲಿ ನೋಡಿ, ಬ್ಯಾಟರಿ ಸ್ಟೋರೇಜ್ ಡೆಫಿನೆಟ್ಲಿ ನಾವು ಇದೊಂದು ಡಿಸೆಂಟ್ರಲೈಸ್ಡ್ ಆಗಿರುತ್ತೆ. ಸೊ ಎಲ್ಲಿ ಬಳಕೆ ಮಾಡ್ತೀವಿ ಅಲ್ಲಿ ಬ್ಯಾಟರಿಗಳನ್ನ ನಾವು ಇಟ್ಕೊಂಡಿರ್ತೇವೆ. ಬಯೋಮಾಸ್ ಜನರೇಟರ್, ಜೀವರಾಶಿ ಉತ್ಪಾದಕತೆ ಇದನ್ನು ಕೂಡ ಬಯೋಮಾಸ್ ಎಲ್ಲಿರುತ್ತೆ ಸೊ ಅಲ್ಲಿ ನಾವು ಇದನ್ನ ಜನರೇಟ್ ಮಾಡ್ತಕ್ಕಂಥದ್ದು, ಇದು ಕೂಡ ಡಿಸೆಂಟ್ರಲೈಸ್ಡ್ ಆಗಿರುತ್ತೆ. ಅಂಡ್ ಫ್ಯೂಯಲ್ ಸೆಲ್ ಅಂದ್ರೆ ಇಂಧನ ಕೋಶಗಳನ್ನ ಕೂಡ ನಾವು ಎಲ್ಲಿ ಯೂಸ್ ಮಾಡ್ತೇವೆ ಅಲ್ಲೇ ಅದನ್ನ ಇಟ್ಕೊಂಡಿರ್ತೇವೆ. ಅಂಡ್ ರೂಫ್ ಟಾಪ್ ಸೋಲಾರ್ ಫೋಟೋ ವೋಲ್ಟಾಯಿಕ್, ರೂಫ್ ಟಾಪ್ ಮನೆಯ ಮೇಲೆ ಅಥವಾ ಚಾವಣಿ ಮೇಲೆ ಇರ್ತಕ್ಕಂಥದ್ದು ಡೆಫಿನೆಟ್ಲಿ ಅದರ ವಿದ್ಯುತ್ ಅನ್ನ ನಾವು ಮನೆಯಲ್ಲೇ ಬಳಕೆ ಮಾಡ್ತೇವೆ. ಸೊ ಅಲ್ಲಿಗೆ ಇವು ನಾಲ್ಕು ಕೂಡ ನಾವು ಎಲ್ಲಿ ಬಳಕೆ ಮಾಡ್ತೇವೆ ಸೊ ಅಲ್ಲೇ ಇರ್ತಕ್ಕಂಥ ಸೋರ್ಸ್ ಆಗಿರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಾ ನಾಲ್ಕು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. Which one of the following shows a unique relationship with an insect that has co-evolved with it and that is the only insect that can pollinate this tree ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ತನ್ನೊಂದಿಗೆ ಸಹ ವಿಕಸನಗೊಂಡಿದೆ. ಅಂದ್ರೆ ಎರಡು ಜೀವಿಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ, ಎರಡು ಕೂಡ ಒಟ್ಟಿಗೆ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಕಸನಗೊಂಡ ಕೀಟದೊಂದಿಗೆ ವಿಶಿಷ್ಟ ಸಂಬಂಧವನ್ನ ತೋರಿಸುತ್ತದೆ. ಅಂದ್ರೆ ಒಂದು ಕೀಟ ಇದೆ, ಇನ್ನೊಂದೇನೋ ಇದೆ, ಅದೇನಂತ ಮುಂದೆ ನೋಡೋಣ. ಸೊ ಎರಡೂ ಕೂಡ ಒಟ್ಟಿಗೆ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮರವನ್ನು ಪರಾಗಸ್ಪರ್ಶ ಮಾಡಬಲ್ಲ ಏಕೈಕ ಕೀಟ, ಅಂದ್ರೆ ಇಲ್ಲೊಂದು ಮರ ಒಂದು ಕೀಟ, ಇವೆರಡನ್ನ ಕೊಟ್ಟಿದ್ದಾರೆ. ಇವೆರಡೂ ಕೂಡ ಕೋ ಎವಾಲ್ವ್ ಆಗುತ್ತೆ, ಅಂದ್ರೆ ಬೆಳೆಯುತ್ತೆ. ಅಂಡ್ ಈ ಒಂದು ಮರದಲ್ಲಿ ಬರ್ತಕ್ಕಂಥ ಒಂದು ಹಣ್ಣುಗಳು ಅಥವಾ ಒಂದು ಹೂಗಳನ್ನ ಪಾಲಿನೇಟ್ ಮಾಡ್ತಕ್ಕಂಥ ಏಕೈಕ ಕೀಟ ಇದು ಬಿಟ್ರೆ ಇನ್ಯಾವುದು ಕೂಡ ಪಾಲಿನೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ. ಸೊ ಆಯ್ಕೆಗಳನ್ನ ಓದೋದಕ್ಕಿಂತ ಮುಂಚೆ ಇದು ಕೂಡ ದ ಹಿಂದೂ ಅಲ್ಲಿ ಪ್ರಕಟವಾಗಿರುತ್ತೆ. ಹೌ ದ ಫಿಗ್ ವಾಸ್ಪ್ ಇಸ್ ಕ್ರೂಷಿಯಲ್ ಟು ಪಾಲಿನೇಷನ್ ಆಫ್ ಫಿಗ್ ಅಂತ ಕೊಟ್ಟಿದ್ದಾರೆ. ಫಿಗ್ ಅಂದ್ರೆ ಅತ್ತಿ ಹಣ್ಣು ಅಂತ ನೀವು ಕೇಳಿರ್ತೀರಾ. ಈ ಅತ್ತಿ ಹಣ್ಣನ್ನ ಪಾಲಿನೇಟ್ ಮಾಡ್ಲಿಕ್ಕೆ ಒಂದೇ ಒಂದು ಕೀಟ ಇರುತ್ತೆ. ಆ ಕೀಟ ಈ ಹಣ್ಣಿನ ಮೇಲೆ ಬಿಟ್ರೆ ಬೇರೆಲ್ಲೂ ಕೂಡ ಅವಲಂಬಿತವಾಗಿರೋದಿಲ್ಲ. ಸೊ ಈ ರೀತಿಯ ಒಂದು ಕೀಟ ಅದೇನಾದ್ರೂ ನಶಿಸಿ ಹೋದರೆ ಸಂಪೂರ್ಣವಾಗಿ ಅತ್ತಿ ಮರಗಳನ್ನ ನಾವು ಸಂಪೂರ್ಣವಾಗಿ ಕಳ್ಕೊಳ್ಬೇಕಾಗಿರುತ್ತೆ. ಬಿಕಾಸ್ ಯಾವುದೇ ಬೇರೊಂದು ಕೀಟ ಇದನ್ನ ಪಾಲಿನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಈ ಕೀಟಗಳು ಇದರ ಜೊತೆಗೆ ಇರ್ತಕ್ಕಂಥ ಕೀಟಗಳಾಗಿರ್ತವೆ. ಸೊ ಆ ಮರ ಸತ್ತೋದ್ರೆ ಕೀಟ ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಟಿಂಕ್ಟ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮ್ಯೂಚುವಲಿಸಮ್ ಅಂತ ಹೇಳ್ತೇವೆ. ಮ್ಯೂಚುವಲಿಸಮ್ ಅಂದ್ರೆ ಪರಸ್ಪರ ಒಂದು ಜೀವಿಗೆ ಇನ್ನೊಂದು ಜೀವಿ ಆಧಾರವನ್ನ ನೀಡ್ತಕ್ಕಂಥದ್ದನ್ನ ನಾವು ಮ್ಯೂಚುವಲಿಸಮ್ ಅಂತ ಕರಿತೇವೆ. ಬಟ್ ನಾವ್ ಇವಾಗ ಹೇಳಿರ್ತಕ್ಕಂಥ ಎಕ್ಸಾಂಪಲ್ ಏನಿದೆ ಇದನ್ನ ಆಬ್ಲಿಗೇಟ್ ಮ್ಯೂಚುವಲಿಸಮ್ ಅಂತ ಹೇಳ್ತೇವೆ. ಆಬ್ಲಿಗೇಟ್ ಅಂದ್ರೆ ಕಡ್ಡಾಯವಾಗಿ ಅವೆರಡು ಇರಲೇಬೇಕು, ಆಗ ಮಾತ್ರ. ಇವಾಗ ಜೇನುನೊಣ ಹನಿ ಬಿಯನ್ನ ನಾವು ತಗೊಂಡ್ರೆ ಅದು ಬೇರೆ ಬೇರೆ ಫ್ಲವರ್ಸ್ ಗಳಲ್ಲಿ ಅದು ನೆಕ್ಟರ್ ಅನ್ನ ಹೀರ್ಕೊಳ್ಳುತ್ತೆ. ಅದನ್ನ ಆಬ್ಲಿಗೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಪೋಸ್ ಹನಿ ಬಿ ಅಂತಕ್ಕಂಥದ್ದು ಕೇವಲ ಒಂದೇ ಫ್ಲವರ್ ಮೇಲೆ ಅವಲಂಬಿತವಾಗಿ
ಅವಲಂಬಿತವಾಗಿದ್ದರೆ ಅದನ್ನ ಆಬ್ಲಿಗೇಟ್ ಮ್ಯೂಚುಯಲಿಸಮ್ ಅಂತ ಹೇಳ್ಬೋದಾಗಿತ್ತು, ಬಟ್ ಅದು ಜನರಲ್ ಮ್ಯೂಚುಯಲಿಸಮ್ ಆಗಿರುತ್ತೆ. ಬಟ್ ನಾವಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಫಿಗ್ ಫ್ರೂಟ್ ಏನಿರುತ್ತೆ ಮತ್ತೆ ಆ ಒಂದು ಇನ್ಸೆಕ್ಟ್ ಏನಿರುತ್ತೆ ಇದು ಆಬ್ಲಿಗೇಟ್ ಆಗಿರುತ್ತೆ. ಕಾರಣ ಏನಂದ್ರೆ ಅವೆರಡು ಪರಸ್ಪರ ಅವಲಂಬಿತವಾಗಿರ್ತಕ್ಕಂಥ ಒಂದು ಜೀವಿಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಫಿಗ್ಸ್ ನೀಡ್ಸ್ ಫಿಗ್ಸ್ ನೀಡ್ ವಾಸ್ಪ್ ಟು ಪಾಲಿನೇಟ್, ಅಂದ್ರೆ ಈ ಫಿಗ್ಸ್ಗೆ ಈ ಪರಾಗಸ್ಪರ್ಶ ಆಗ್ಲಿಕ್ಕೆ, ಹತ್ತಿ ಹಣ್ಣಿಗೆ ಪರಾಗಸ್ಪರ್ಶ ಆಗ್ಲಿಕ್ಕೆ ಸೊ ಈ ಒಂದು ಕೀಟಗಳು ಬೇಕಾಗಿರುತ್ತೆ. ಅದೇ ರೀತಿ ಈ ಒಂದು ಕೀಟಗಳೇನಿರುತ್ತೆ, ವಾಸ್ಪ್ ಏನಿರುತ್ತೆ, ದೇ ಲೇ ದೇರ್ ಎಗ್ಸ್ ಅಂಡ್ ರೀಪ್ರೊಡ್ಯೂಸ್, ಅಂದ್ರೆ ಈ ಒಂದು ಹಣ್ಣಿನಲ್ಲಿ ತಮ್ಮ ಮೊಟ್ಟೆಗಳನ್ನ ಇಟ್ಟು ಸಂತಾನೋತ್ಪತ್ತಿ ಮಾಡಲಿಕ್ಕೆ ಈ ಹಣ್ಣು ಕಡ್ಡಾಯವಾಗಿ ಬೇಕಾಗಿರುತ್ತೆ. ಸೊ ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಫಿಗ್ ಅಂತಕ್ಕಂಥದ್ದು. ಫಿಗ್ ಅಂದ್ರೆ ಹತ್ತಿ ಹಣ್ಣು ಅಂತ ನಾವೇನ್ ಹೇಳ್ತೇವೆ, ಸೊ ಹತ್ತಿ ಹಣ್ಣು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಈ ರೀತಿಯಾಗಿ ಪರಾಗಸ್ಪರ್ಶ ಮಾಡ್ತಕ್ಕಂಥ ಏಕೈಕ ಕೀಟವಾಗಿ ನಾವು ಈ ಒಂದು ಫಿಗ್ ಅಥವಾ ಈ ಒಂದು ಹತ್ತಿ ಮರವನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಕನ್ಸಿಡರ್ ದಿ ಫಾಲೋಯಿಂಗ್, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಕ್ಯಾರಾಬಿಡ್ ಬೀಟಲ್ಸ್ ಅಥವಾ ಜೀರುಂಡೆಗಳು, ಸೆಂಟಿಪೀಡ್ಸ್ ಅಥವಾ ಶತಪದಿಗಳು, ಫ್ಲೈಸ್ ಅಥವಾ ನೊಣಗಳು, ಟರ್ಮೈಟ್ಸ್ ಗೆದ್ದಲುಗಳು, ವ್ಯಾಸ್ಪ್ ಅಂದ್ರೆ ಇಬ್ಬೆಗಳು ಅಥವಾ ಕಣಜಗಳು ಅಂತ ಹೇಳ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಪ್ಯಾರಾಸಿಟಾಯ್ಡ್ ಸ್ಪೀಶೀಸ್ ಆರ್ ಫೌಂಡ್ ಇನ್ ಹೌ ಮೆನಿ ಆಫ್ ದಿ ಅಬೋ ಕೈಂಡ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಈ ಪ್ಯಾರಾಸಿಟಾಯ್ಡ್ ಅಂತ ಹೇಳ್ತೇವೆ. ಪ್ಯಾರಾಸಿಟಾಯ್ಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಪ್ಯಾರಾಸಿಟಾಯ್ಡ್ ಅನ್ನ ನಾವು ಪರಾವಲಂಬಿ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಆ ಪರಾವಲಂಬಿತನದಲ್ಲೂ ಈ ಪ್ಯಾರಾಸಿಟಾಯ್ಡ್ಗೆ ಇನ್ನೊಂದು ವಿಶೇಷತೆ ಇರುತ್ತೆ. ಸೊ ಕೊಟ್ಟಿರ್ತಕ್ಕಂಥ 5 ಆಯ್ಕೆಗಳಲ್ಲಿ ಈ ಪ್ಯಾರಾಸಿಟಾಯ್ಡ್ ಕೈಂಡ್ ಆಫ್ ಬಿಹೇವಿಯರ್ ಎಲ್ಲಿದೆ ಅನ್ನೋದನ್ನ ನಾವು ಇಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ. ನೋಡಿ, ಇದನ್ನ ನಾವು ನಮ್ಮ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ ಟೈಪ್ಸ್ ಆಫ್ ಇಂಟರಾಕ್ಷನ್ಸ್ ಅಂತ ಬರುತ್ತೆ. ಕಮೆನ್ಸಾಲಿಸಮ್, ಮ್ಯೂಚುಯಲಿಸಮ್, ಪ್ಯಾರಾಸಿಟಿಸಮ್ ಇವೆಲ್ಲ ಬರುತ್ತೆ. ಈ ಎಲ್ಲ ಡಿಫ್ರೆಂಟ್ ಟೈಪ್ಸ್ಗಳಲ್ಲಿ ಯಾವುದು ಯಾವ ಜೀವಿಯೊಂದಿಗೆ ಯಾವ ತರ ಅದು ಇಂಟರಾಕ್ಟ್ ಆಗುತ್ತೆ, ಸೊ ಅದನ್ನ ನಾವು ಏನಂತ ಕರಿತೇವೆ, ಅದಕ್ಕೆ ಉದಾಹರಣೆಗಳೇನು, ಅದನ್ನೆಲ್ಲ ನಾವು ಕಲಿಬೇಕಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಇನ್ನೊಂದು ಟೈಪ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಪ್ಯಾರಾಸಿಟಾಯ್ಡ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಪ್ಯಾರಾಸಿಟಾಯ್ಡ್? ಪ್ಯಾರಾಸಿಟಾಯ್ಡ್ ಅಂದ್ರೆ ಮೋಸ್ಟ್ ಆಫ್ ದೇರ್ ಲೈಫ್ ಅದು ಆ ಒಂದು ಜೀವಿಯ ಜೊತೆಗೇ ಇರುತ್ತೆ. ಅಂದ್ರೆ ಯಾವ ಜೀವಿಗಳು ಒಂದಕ್ಕೊಂದು ಅವಲಂಬನೆ ಆಗಿರುತ್ತೆ. ಪ್ಯಾರಾಸಿಟಾಯ್ಡ್ ಅಂದ್ರೆ ಬೇರೆ ಜೀವಿಯ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಒಂದು ಸಣ್ಣ ಕರಳಿನಲ್ಲಿ ಈ ಜಂತು ಹುಳುಗಳು ಬಂದ್ಬಿಡುತ್ತೆ. ಆ ಜಂತು ಹುಳುಗಳನ್ನ ನಾವು ಪ್ಯಾರಾಸೈಟ್ಸ್ ಅಂತ ಕರೀತೇವೆ. ಪ್ಯಾರಾಸೈಟ್ಸ್ ಅಂದ್ರೆ ಅದು ನಮ್ಮ ಮೇಲೆ ಪೋಷಕಾಂಶಗಳಿಗೆ ಅವಲಂಬನೆ ಆಗಿರ್ತಕ್ಕಂಥ ಒಂದು ಜೀವಿ ಆಗಿರೋದ್ರಿಂದ ಅದನ್ನ ಪ್ಯಾರಾಸೈಟ್ ಅಂತ ಕರೀತೇವೆ. ಬಟ್ ನಾವಿವಾಗ ಹೇಳ್ತಾ ಇರೋದು ಪ್ಯಾರಾಸಿಟಾಯ್ಡ್. ಪ್ಯಾರಾಸಿಟಾಯ್ಡ್ಗೂ ಪ್ಯಾರಾಸೈಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಪ್ಯಾರಾಸೈಟ್ ಅಂದ್ರೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿ ನಮ್ಮಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಅದು ಹೀರ್ಕೊಳ್ಳುತ್ತೆ. ಬಟ್ ಪ್ಯಾರಾಸಿಟಾಯ್ಡ್ ಅಂದ್ರೆ ಬೈ ದಿ ಎಂಡ್ ಆಫ್ ಇಟ್ಸ್ ಲೈಫ್ ಅದು ಯಾರ ಮೇಲೆ ಅವಲಂಬನೆ ಹೊಂದಿರುತ್ತೆ ಅದನ್ನ ಸಾಯಿಸುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾರಾಸಿಟಾಯ್ಡ್ ಅಂತ ಹೇಳ್ತೇವೆ. ಅಂತಿಮವಾಗಿ ಅದನ್ನ ಕೊಲ್ಲುತ್ತೆ. ಅಂದ್ರೆ ಮೋಸ್ಟ್ ಆಫ್ ದಿ ಲೈಫ್ ಅದರ ಜೊತೆನೇ ಇದ್ದು ಇನ್ನೇನದು ಸಂಪೂರ್ಣವಾಗಿ ಮೆಚೂರ್ ಆದಾಗ ಅದನ್ನ ಕಿಲ್ ಮಾಡ್ತಕ್ಕಂಥ ಜೀವಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾರಾಸಿಟಾಯ್ಡ್ಸ್ ಅಂತ ಕರಿತೇವೆ. ಸೊ ಪ್ಯಾರಾಸಿಟಾಯ್ಡ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಬಂದು ಹೈಮೆನೋಪ್ಟೆರಾ ಕ್ಯಾಟಗರಿ ಆರ್ಡರ್ಗೆ ಸೇರಿರ್ತಕ್ಕಂಥದ್ದು, ಡೈಪ್ಟೆರಾ ಅಂತ ಹೇಳ್ತೇವೆ. ಈ 2 ಆರ್ಡರ್ಗೆ ಸೇರಿರ್ತಕ್ಕಂಥ ಜೀವಿಗಳನ್ನ ನಾವು ಪ್ಯಾರಾಸಿಟಾಯ್ಡ್ಸ್ ಅಂತ ಕರಿತೇವೆ. ಹಾಗಿದ್ರೆ ನನಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನ ನಾನಿಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ ಕ್ಯಾರಾಬಿಡ್ ಬೀಟಲ್ಸ್ ಅಥವಾ ಜೀರುಂಡೆಗಳು ಪ್ರಿಡೇಟರ್ಸ್ ಅಂದ್ರೆ ಪರಭಕ್ಷಕಗಳು ಅಂತ ಹೇಳ್ತೇವೆ. ಇದು ಪ್ಯಾರಾಸಿಟಾಯ್ಡ್ ಆಗಿರೋದಿಲ್ಲ, ಬೇರೆ ಜೀವಿಗಳನ್ನ ತಿನ್ನುತ್ತೆ, ಅದನ್ನ ಪರಭಕ್ಷಕ ಅಂತ ಹೇಳ್ತೇವೆ. ಸೆಂಟಿಪೀಡ್ಸ್, ಜೆರಿಯನ್ನ ನೀವು ನೋಡಿರ್ತೀರಾ, ಇದು ಕೂಡ ಪ್ರಿಡೇಟರ್, ಇದು ಕೂಡ ಪರಭಕ್ಷಕವಾಗಿರುತ್ತೆ, ಬೇರೆ ಕೀಟಗಳನ್ನ ಇದು ತಿನ್ನುತ್ತೆ. ಫ್ಲೈಸ್ ಅಥವಾ ನೊಣ ಇದು ಪ್ಯಾರಾಸಿಟಾಯ್ಡ್ ಆಗಿರುತ್ತೆ. ಸೊ ಈ ಫ್ಲೈಸ್ ಅಂತಕ್ಕಂಥದ್ದು ಅಥವಾ ಈ ಒಂದು ನೊಣ ಏನಿದೆ ಬೇರೆ ಜೀವಿಗಳಲ್ಲಿ ಮೊಟ್ಟೆಯನ್ನ ಇಡುತ್ತೆ. ಆ ಮೊಟ್ಟೆಯನ್ನಿಟ್ಟು ಆ ಮೊಟ್ಟೆ ಹೊಡೆದಾಗ ಆ ಜೀವಿಗಳು ಸತ್ತೋಗುತ್ತೆ. ಸೊ ಇದನ್ನ ನಾವು ಪ್ಯಾರಾಸಿಟಾಯ್ಡ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಈ ಬಿಹೇವಿಯರ್ ಅನ್ನ ನಾವು ಸಿಲ್ಕ್ ವರ್ಮ್ ಅಲ್ಲಿ ನೋಡಬಹುದಾಗುತ್ತೆ. ರೇಷ್ಮೆ ಹುಳುವಲ್ಲಿ ಅದಕ್ಕೊಂದು ಊಜಿ ಅಂತ ಒಂದು ನೊಣ ಅಟ್ಯಾಕ್ ಆಗುತ್ತೆ. ಆ ನೊಣ ಏನಾಗುತ್ತೆ ಅಂದ್ರೆ ಸಿಲ್ಕ್ ವರ್ಮ್ ಅಲ್ಲಿ ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಗಳನ್ನ ಹೊಡೆದು ಅದು ಆಚೆ ಬಂದಾಗ ಆ ಪ್ರಾಣಿ ಸತ್ತೋಗುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾರಾಸಿಟಾಯ್ಡ್ ಅಂತ ಕರಿತೇವೆ. ನೆಕ್ಸ್ಟ್, ಟರ್ಮೈಟ್ ಅಥವಾ ಗೆದ್ದಲು, ಇದು ಕೂಡ ಪ್ಯಾರಾಸಿಟಾಯ್ಡ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಅದು ಎಲ್ಲಿ ಬೆಳೆಯುತ್ತೆ ಆ ಜೀವಿಯನ್ನ ಕೊಲ್ಲುತ್ತೆ. ಇವನ್ ವಾಸ್ಪ್ ಅಥವಾ ಕಣಜ
ಕೀಟಗಳು ಕೂಡ ಈ ಒಂದು ಪ್ಯಾರಾಸಿಟಾಯ್ಡ್ ಬಿಹೇವಿಯರ್ ಅನ್ನ ಹೊಂದಿರತಕ್ಕಂಥ ಒಂದು ಕೀಟವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅಲ್ಲಿಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ಲೈಸ್, ಟರ್ಮೈಟ್ಸ್ ಮತ್ತೆ ವಾಸ್ಪ್ ಆಗಿರುತ್ತೆ. ಸೊ ಅಲ್ಲಿಗೆ ಓನ್ಲಿ 3 ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಇದು ಪ್ಯೂರ್ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ಕಂಟ್ರೀಸ್ಗಳನ್ನ ಕೊಟ್ಟಿದ್ದಾರೆ ಅಂಡ್ ಅಲ್ಲಿರ್ತಕ್ಕಂಥ ಕೆಲವೊಂದು ಜೀವಿಗಳನ್ನ ಕೊಟ್ಟಿದ್ದಾರೆ. ಆ ಕಂಟ್ರಿಯಲ್ಲಿ ಆ ಪ್ರಾಣಿ ಕಂಡು ಬರುತ್ತಾ ಇಲ್ವಾ ಅಂತ ಕೇಳಿದ್ದಾರೆ. ಸೊ ಬ್ರೆಜಿಲ್, ಇಂಡೋನೇಷ್ಯಾ ಮತ್ತೆ ಮಡಗಸ್ಕರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಪ್ರಾಣಿಯನ್ನು ನಾವು ಇಂದ್ರಿ ಅಂತ ಹೇಳ್ತೇವೆ. ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಇದೊಂದು ಲೆಮ್ಯೂರ್ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ನೀವು ಎನ್ವೈರನ್ಮೆಂಟ್ ಎಕಾಲಜಿಯನ್ನ ಓದಿದ್ರೆ ಲೆಮ್ಯೂರ್ಗಳು ಮದಗಸ್ಕರ್ ನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ನೀವು ಓದಿರ್ತೀರಾ. ಬಟ್ ಇಂದ್ರಿ ಅಂತಕ್ಕಂಥದ್ದು ಅವರು ಬ್ರೆಜಿಲ್ಗೆ ಕೊಟ್ಟಿರ್ತಾರೆ. ಸೊ ಅದರಿಂದ ಈ ಆಯ್ಕೆ ಡೆಫಿನೆಟ್ಲಿ ರಾಂಗ್ ಇರುತ್ತೆ. ಎರಡನೇದು ಕೂಡ ಇನ್ಕರೆಕ್ಟ್ ಆಗಿರುತ್ತೆ. ಇಲ್ಕ್ ಬಗ್ಗೆ ಕೇಳಿರ್ತಾರೆ. ಸೊ ಇಲ್ಕ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾರ್ತ್ ಅಮೆರಿಕಾ ಮತ್ತೆ ಸೆಂಟ್ರಲ್ ಏಷ್ಯಾದಲ್ಲಿ ಕಂಡು ಬರುತ್ತೆ. ಸೊ ಅದರಿಂದ ಎರಡನೇ ಆಯ್ಕೆ ಕೂಡ ತಪ್ಪಾಗಿರುತ್ತೆ. ಸೊ ಥರ್ಡ್ ಒನ್ ಈಸ್ ಆಲ್ಸೋ ಇನ್ಕರೆಕ್ಟ್ಲಿ ಮ್ಯಾಚ್ ಆಗಿರುತ್ತೆ. ಬಿಕಾಸ್ ಈ ಬೋನೋಬಾಸ್ ಅಂತಕ್ಕಂಥದ್ದು ಕಾಂಗೋ ಬೇಸಿನ್ ಅಥವಾ ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಸೊ ಅದರಿಂದ ಮೂರನೇ ಆಯ್ಕೆ ಕೂಡ ತಪ್ಪಾಗಿರುತ್ತೆ. ಸೊ ಬ್ರೆಜಿಲ್ ಇಂದ್ರಿ ಇದು ಕೂಡ ತಪ್ಪಾಗಿರುತ್ತೆ. ಇಂಡೋನೇಷ್ಯಾ ಇಲ್ಕ್ ಇದು ಕೂಡ ತಪ್ಪಾಗಿರುತ್ತೆ. ಮದಗಾಸ್ಕರ್ ಬನಬೋ ಇದು ಕೂಡ ತಪ್ಪಾಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನನ್, ಯಾವುದು ಕೂಡ ಸರಿಯಾಗಿ ಮ್ಯಾಚ್ ಆಗದೇ ಇರತಕ್ಕಂಥ ಪೇರ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 13. ವಿತ್ ರೆಫರೆನ್ಸ್ ಟು perfluoroalkyl and perfluoroalkyl substances that are used in making many consumer products, consider the following statements ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅನೇಕ ಗ್ರಾಹಕ ಉತ್ಪನ್ನಗಳನ್ನ ತಯಾರಿಸಲಿಕ್ಕೆ ಬಳಸತಕ್ಕಂತ perfluoroalkyl ಮತ್ತೆ perfluoroalkyl ಪದಾರ್ಥಗಳನ್ನ ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಹೇಳಿಕೆ ಅಥವಾ ಈ ಒಂದು ಕೆಮಿಕಲ್ ಬಗ್ಗೆ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಒನ್ಸ್ ಅಗೇನ್ ಈ ಒಂದು ರಾಸಾಯನಿಕಕ್ಕೆ ಸಂಬಂಧಪಟ್ಟಂತೆ ದಿ ಹಿಂದೂ ಪೇಪರ್ ನಲ್ಲಿ ಅದು ಪ್ರಿಂಟ್ ಆಗಿರುತ್ತೆ. ಈವನ್ ಅದರ್ ಪೇಪರ್ಸ್ ಅಲ್ಲೂ ಕೂಡ ಇದು ಬಂದಿರುತ್ತೆ. ಸೊ ಇದನ್ನ ನಾವು ಪಾಲಿಫ್ಲೂರೋಆಲ್ಕೈಲ್ ಸಬ್ಸ್ಟೆನ್ಸಸ್ ಫಾರೆವರ್ ಕೆಮಿಕಲ್ಸ್ ಅಂತ ಕರಿತೇವೆ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಈ ತಮಿಳುನಾಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ NGT ಒಂದು ಮಾರ್ಗದರ್ಶನ ಕೊಟ್ಟಿರುತ್ತೆ. ಅಂದ್ರೆ ರಾಷ್ಟ್ರೀಯ ಹಸಿರು ಮಂಡಳಿ ಏನಿದೆ, ಸೊ ಇವರು ತಮಿಳುನಾಡಿಗೆ ಅಂದ್ರೆ ತಮಿಳುನಾಡು ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಈ ಒಂದು ರಾಸಾಯನಿಕ ವಸ್ತುಗೆ ಸಂಬಂಧಪಟ್ಟಂತೆ ಒಂದು ನಿರ್ದೇಶಗಳನ್ನ ಕೊಟ್ಟಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಅಂಡ್ ಪೇಪರ್ ಅಲ್ಲಿ ಏನಂತ ಬರ್ದಿದ್ದಾರೆ ನೋಡಿ, ಫಾರ್ ಎವರ್ ಕೆಮಿಕಲ್ ಅಂತ ಬರ್ದಿರ್ತಾರೆ. ಫಾರ್ ಎವರ್ ಅಂದ್ರೆ ಇದನ್ನ ಪರ್ಸಿಸ್ಟೆಂಟ್ ಕೆಮಿಕಲ್ ಅಂತ ಹೇಳ್ತೇವೆ. ಫಾರ್ ಎವರ್ ಅಂತ ಹೇಳಿದ್ರೆ ಅದು ಬಯೋಡಿಗ್ರೇಡಬಲ್ ಆಗೋದಿಲ್ಲ, ಅದು ಹೆಚ್ಚಿನ ಕಾಲ ಪರಿಸರದಲ್ಲಿ ಉಳಿದುಕೊಳ್ತಕ್ಕಂಥ ಒಂದು ರಾಸಾಯನಿಕವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಅವ್ರು ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನ ನಾವು ನೋಡ್ತಾ ಬರೋಣ. ಸೊ PFAS ಅಂದ್ರೆ ಈ ಒಂದು ಕೆಮಿಕಲ್ ನ ಶಾರ್ಟ್ ಫಾರ್ಮ್ ಆಗಿರುತ್ತೆ. ಆರ್ ಫೌಂಡ್ ಟು ಬಿ ವೈಡ್ ಸ್ಪ್ರೆಡ್ ಇನ್ ಡ್ರಿಂಕಿಂಗ್ ವಾಟರ್, ಫುಡ್ ಅಂಡ್ ಫುಡ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್. ಡೆಫಿನೆಟ್ಲಿ ಎಸ್, ಇದು ಕುಡಿಯುವ ನೀರು, ಆಹಾರ ಮತ್ತು ಆಹಾರ ಪ್ಯಾಕೇಜಿಂಗ್ ವಸ್ತುಗಳಲ್ಲಿ ಕಂಡು ಬಂದಿದ್ದರಿಂದ ಮಾತ್ರ ಇದು ಸುದ್ದಿಯಲ್ಲಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕುಡಿಯುವ ನೀರಲ್ಲಿ ಕಂಡು ಬಂದಿರತಕ್ಕಂಥ ಕೆಮಿಕಲ್ ಆಗಿರುತ್ತೆ. ಅದರಿಂದ NGT ವತಿಯಿಂದ ತಮಿಳುನಾಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಡೈರೆಕ್ಷನ್ಸ್ ಅನ್ನ ನೀಡಲಾಗಿರುತ್ತೆ. ಸೊ ಅಲ್ಲಿಗೆ ಸ್ಟೇಟ್ಮೆಂಟ್ ನಂಬರ್ 1 ಇಸ್ ಕರೆಕ್ಟ್. PFAS ಆರ್ ನಾಟ್ ಈಸಿಲಿ ಡಿಗ್ರೇಡೆಡ್ ಇನ್ ಎನ್ವೈರನ್ಮೆಂಟ್. ಸೊ ಇದಕ್ಕೆ ನಿರಂತರ ಅಂದ್ರೆ ಪರ್ಸಿಸ್ಟೆಂಟ್ ಪೊಲ್ಯೂಟೆಂಟ್ ಅಂತ ಪೇಪರ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ಫಾರ್ ಎವರ್ ಕೆಮಿಕಲ್ ಅಂತ ಹೇಳೋದು ಅದೇ ಅರ್ಥವಾಗಿರುತ್ತೆ. ಸೊ ಅದು ಅಷ್ಟು ಸುಲಭವಾಗಿ ಕ್ಷೀಣಿಸೋದಿಲ್ಲ, ಅದಕ್ಕೆ ಇದನ್ನ ನಾವು ಫಾರ್ ಎವರ್ ಕೆಮಿಕಲ್ ಅಂತ ಹೇಳ್ತೇವೆ. ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಆಗಿರುತ್ತೆ. ಪರ್ಸಿಸ್ಟೆಂಟ್ ಎಕ್ಸ್ಪೋಜರ್ ಟು PFAS ಕ್ಯಾನ್ ಲೀಡ್ ಟು ಬಯೋ ಅಕ್ಯುಮುಲೇಷನ್ ಇನ್ ಆನಿಮಲ್ ಬಾಡೀಸ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಒಂದು PFAS ಅನ್ನ ನಿರಂತರವಾಗಿ ಒಡ್ಡಿಕೊಳ್ಳೋದ್ರಿಂದ ಅಂದ್ರೆ ಅದಕ್ಕೆ ಎಕ್ಸ್ಪೋಸ್ ಆಗೋದ್ರಿಂದ ಪ್ರಾಣಿಗಳ ದೇಹದಲ್ಲಿ ಜೈವಿಕ ಶೇಖರಣೆ ಅಥವಾ ಜೈವಿಕ ಸಂಚಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಯೋ ಅಕ್ಯುಮುಲೇಷನ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಯಾರಿಗಾದ್ರೂ ಬಯೋ ಅಕ್ಯುಮುಲೇಷನ್ ಮತ್ತೆ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಎರಡು ಟರ್ಮ್ ಬರುತ್ತೆ. ಸೊ ಇವೆರಡರ ವ್ಯತ್ಯಾಸಗಳ ಬಗ್ಗೆ ತಿಳಿಬೇಕಾಗಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈಗ ಯಾವುದೇ ಒಂದು ಪೊಲ್ಯೂಟೆಂಟ್ ನಿರಂತರವಾಗಿ ಎಕ್ಸ್ಪೋಸ್ ಆಗ್ತಾ ಇದ್ರೆ ಅದು ಜೀವಿಗಳಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ಯಾವಾಗ ಸ್ಟೋರ್ ಆಗುತ್ತೆ ಅದರ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಬಯೋ ಅಕ್ಯುಮುಲೇಷನ್ ಅಂತ ಹೇಳ್ತೇವೆ. ಸೊ ಡೆಫಿನೆಟ್ಲಿ ಈ
ಒಂದು ರಾಸಾಯನಿಕ ಬಯೋಡಿಗ್ರೇಡಬಲ್ ಆಗದೇ ಇರುವ ಕಾರಣದಿಂದ ಅದು ದೇಹದಲ್ಲಿ ಸ್ಟೋರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅಲ್ಲಿಗೆ ಸ್ಟೇಟ್ಮೆಂಟ್ 3 ಕೂಡ ಕರೆಕ್ಟ್ ಆಗಿರುತ್ತೆ. ಈ ಪ್ರಶ್ನೆಗೆ 1, 2, 3 ಎಲ್ಲ ಕೂಡ ಸರಿಯಾದ ಉತ್ತರಗಳಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. According to the Environmental Protection Agency, which one of the following is the largest source of sulfur dioxide emission? ಪರಿಸರ ಸಂರಕ್ಷಣಾ ಸಂಸ್ಥೆ, ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಯ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸಲ್ಫರ್ ಡೈಆಕ್ಸೈಡ್ ಅನ್ನು ಹೊರಸೂಸುವ ಅತಿ ದೊಡ್ಡ ಮೂಲವಾಗಿದೆ? ಈ ಪ್ರಶ್ನೆಗೆ ಸ್ವಲ್ಪ ಜನರಲ್ ನಾಲೆಜ್ ಮೇಲೆ ಕೂಡ ನಾವು ಆನ್ಸರ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಕಡ್ಡಾಯವಾಗಿ ನಾವು ಓದಲೇಬೇಕು ಅಂತ ಏನಿರೋದಿಲ್ಲ. ಸೊ ಇನ್ಫ್ಯಾಕ್ಟ್ ಈ ಒಂದು ವೆಬ್ಸೈಟ್ ಅನ್ನ ನಾವು ಚೆಕ್ ಮಾಡಿದಾಗ, ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ ಏನಿದೆ, ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಾವು ಚೆಕ್ ಮಾಡಿದಾಗ ದ ಲಾರ್ಜೆಸ್ಟ್ ಸೋರ್ಸ್ ಆಫ್ SO2 ಇನ್ ದಿ ಅಟ್ಮಾಸ್ಫಿಯರ್ ಇಸ್ ದಿ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಬೈ ದಿ ಪವರ್ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ವಿದ್ಯುತ್ ಸ್ಥಾವರಗಳಲ್ಲಿ ನಾವು ಕೋಲನ್ನ ಏನ್ ಬರ್ನ್ ಮಾಡ್ತಾ ಇದ್ದೇವೆ, ಅಂದ್ರೆ ಈ ಒಂದು ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್, ಪಳಿವಳಿಕೆ ಇಂಧನಗಳನ್ನ ನಾವೇನ್ ಬರ್ನ್ ಮಾಡ್ತಾ ಇದ್ದೇವೆ, ಸೊ ಅದರಿಂದ ಈ ಸಲ್ಫರ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಹೆಚ್ಚಾಗಿ ಉತ್ಪಾದನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈವನ್ ಅದರ್ವೈಸ್ ಲೋಕೋಮೋಟಿವ್ಸ್ ಯೂಸಿಂಗ್ ಇನ್ ಫಾಸಿಲ್ ಫ್ಯೂಯಲ್ಸ್, ಅಂದ್ರೆ ಪಳಿವಳಿಕೆ ಇಂಧನಗಳನ್ನ ಬಳಸ್ತಕ್ಕಂಥ ಲೋಕೋಮೋಟಿವ್ಸ್ ಅಂದ್ರೆ ನಮ್ಮ ಎಂಜಿನ್ಸ್ ಅಂತ ಹೇಳ್ತಾ ಇದ್ದಾರೆ, ಅದನ್ನ ಫಸ್ಟ್ ಸೋರ್ಸ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಶಿಪ್ಸ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್, ಅಂದ್ರೆ ಹಡಗುಗಳಲ್ಲಿ ಬಳಕೆ ಮಾಡತಕ್ಕಂಥ ಪಳಿವಳಿಕೆ ಇಂಧನಗಳು ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ಓರ್ಸ್, ಅಂದ್ರೆ ಅದಿರುಗಳಿಂದ ಲೋಹಗಳನ್ನ ಹೊರತೆಗೆಲಿಕ್ಕೆ ಬಳಸ್ತಕ್ಕಂಥದ್ರಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೊನೆಯದು ಪವರ್ ಪ್ಲಾಂಟ್ಸ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್. ಡೆಫಿನೆಟ್ಲಿ ಈ ಪವರ್ ಪ್ಲಾಂಟ್ಸ್ ಅಲ್ಲಿ ಹೆಚ್ಚಾಗಿ ಒಂದು ಫಾಸಿಲ್ ಫ್ಯೂಯಲ್ಸ್ ಅನ್ನ ಬಳಕೆ ಮಾಡೋದ್ರಿಂದ ಸಲ್ಫರ್ ಡೈಆಕ್ಸೈಡ್ ಅದರಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಇದು ಪ್ಯೂರ್ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಯಾವುದು ಕೂಡ ಸಬ್ಜೆಕ್ಟ್ ಇದಕ್ಕೆ ನೇರವಾಗಿ ಲಿಂಕ್ ಆಗೋದಿಲ್ಲ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಅಂದ್ರೆ, ದ ಯುರೋಪಿಯನ್ ಪಾರ್ಲಿಮೆಂಟ್ ಅಪ್ರೂವ್ಡ್ ದಿ ನೆಟ್ ಝೀರೋ ಇಂಡಸ್ಟ್ರಿ ಆಕ್ಟ್ ರೀಸೆಂಟ್ಲಿ, ಅಂದ್ರೆ 2024ರಲ್ಲಿ ಯುರೋಪಿಯನ್ ಪಾರ್ಲಿಮೆಂಟ್ ಇತ್ತೀಚೆಗೆ ಅಂದ್ರೆ 2024ರಲ್ಲಿ ನೆಟ್ ಝೀರೋ ಇಂಡಸ್ಟ್ರಿ ಆಕ್ಟ್ ಅನ್ನ ಅನುಮೋದಿಸಿದೆ. ಡೆಫಿನೆಟ್ಲಿ ಇದು ಕರೆಕ್ಟ್. ಸೊ ಇದು ಅನುಮೋದಿಸಿರುವ ಕಾರಣದಿಂದ ಇದು ಸುದ್ದಿಯಲ್ಲಿದ್ದಂತಹ ವಿಷಯವಾಗಿತ್ತು. ಇದನ್ನ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ಅಂಡ್ ದಿ ಯುರೋಪಿಯನ್ ಯೂನಿಯನ್ ಇಂಟೆನ್ಸ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಾಲಿಟಿ ಬೈ 2040, ಅಂದ್ರೆ 2040ರ ವೇಳೆಗೆ ಕಾರ್ಬನ್ ನ್ಯೂಟ್ರಾಲಿಟಿ, ಅಂದ್ರೆ ನಾವು ನೆಟ್ ಝೀರೋ ಅಂತ ನಾವೇನ್ ಹೇಳ್ತೇವೆ, ಸೊ ಅದನ್ನ 2040ರ ವೇಳೆಗೆ ಅಚೀವ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಹೇಳಿಕೆ ಸರಿ, ಯಾವ ಹೇಳಿಕೆ ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಇದು 2024ರಲ್ಲಿ ಈ ಒಂದು ಅನುಮೋದನೆ ಆಗಿರ್ತಕ್ಕಂಥದ್ದು ದಿನಪತ್ರಿಕೆಗಳಲ್ಲಿ ಬಂದಿರುತ್ತೆ. ಸೊ ಈಗ ನಾವು ಪ್ರಶ್ನೆಗೆ ವಾಪಸ್ ಹೋಗೋದಾದ್ರೆ, ಹೇಳಿಕೆ 1 ಡೆಫಿನೆಟ್ಲಿ ಕರೆಕ್ಟ್ ಆಗಿದೆ. ಹೇಳಿಕೆ 2 ಪಾರ್ಷಿಯಲಿ ಕರೆಕ್ಟ್ ಇದೆ. ಅಂದ್ರೆ 2040 ಅಷ್ಟೊತ್ತಿಗೆ 90% ಆಫ್ ಕಾರ್ಬನ್ ನ್ಯೂಟ್ರಾಲಿಟಿಯನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಬಟ್ 100% ಕಾರ್ಬನ್ ನ್ಯೂಟ್ರಾಲಿಟಿಯನ್ನ 2050 ಒಳಗೆ ಸಾಧಿಸ್ತಕ್ಕಂಥದ್ದು ಅವರ ಗುರಿಯಾಗಿರುತ್ತೆ. ಸೊ ಅಲ್ಲಿಗೆ ಹೇಳಿಕೆ 1 ಕರೆಕ್ಟ್ ಆಗಿರುತ್ತೆ, ಹೇಳಿಕೆ 2 ತಪ್ಪಾಗಿರುತ್ತೆ. ಸೊ ಅಲ್ಲಿಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಕ್ವೆಶನ್ಸ್ ದಟ್ ಹ್ಯಾವ್ ಕಮ್ ಇನ್ 2024 UPSC ಪ್ರಿಲಿಮ್ಸ್. ಸೊ ಮುಂದಿನ ಸಂಚಿಕೆಯಲ್ಲಿ ನಾನು 2025ರಲ್ಲಿ ಬಂದಿರತಕ್ಕಂಥ UPSC ಪ್ರಿಲಿಮ್ಸ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಇದರೊಂದಿಗೆ ಈ ಒಂದು ಸೆಷನ್ ಕಂಪ್ಲೀಟ್ ಆಗಿರುತ್ತೆ. ಅಂಡ್ ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ KS ಅಂಡ್ UPSCಗೆ ಸಂಬಂಧಪಟ್ಟಂತೆ ಹೊಸ ಬ್ಯಾಚ್ಗಳನ್ನ ಜುಲೈ 18ರಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಸಂಸ್ಥೆಯನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.